ಎಲ್ರಿಗೂ ನಮಸ್ತೆ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಸೋಷಿಯಲ್ ಸೈನ್ಸ್. ನೋಡಿ, ಪಾರ್ಟ್ 1 ಅಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್, ಒನ್ ವರ್ಡ್ ಆನ್ಸರ್ ಡಿಸ್ಕಸ್ ಮಾಡಿದ್ವಿ. ನಾನು ಆಗಲೇ ಹೇಳಿದ್ದೀನಿ 4 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. 4 ವಿಡಿಯೋದಲ್ಲಿ ನೀವು 4 ವಿಡಿಯೋಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ ಆದರೆ 80 ಸ್ಕೋರ್ ಮಾಡೋಕೆ ಮೋಸ ಇಲ್ಲ. ನಾನು ಆಲ್ರೆಡಿ ಪ್ರೀವಿಯಸ್ ಕೂಡ ಸೈನ್ಸ್ನ ಅಪ್ಲೋಡ್ ಮಾಡಿದ್ದೆ. ಅದರ ಅಪ್ಲೋಡ್ ಮಾಡಿದ ವಿಡಿಯೋನ ನೀವು 1 ಅವರ್ ವಿಡಿಯೋನ ನೀವು ಅಬ್ಸರ್ವ್ ಮಾಡಿ, ನೀವು ಕರೆಕ್ಟ್ ಎಕ್ಸಾಮ್ ಬರೆದಿದೆ ಆದರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಕ್ವಶನ್ಸ್ ನಾನು ಅಪ್ಲೋಡ್ ಮಾಡಿರೋ PDF ಇಂದ ಬಂದಿದೆ ಅಂತ, ನಿಮಗೆ ಅಪ್ಲೋಡ್ ಮಾಡಿರೋ ವಿಡಿಯೋದಿಂದ ಬಂದಿದೆ ಅಂತವ. ಸೊ ನಿಮ್ಮ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಅದಕ್ಕೋಸ್ಕರ ನಾನು ಸೋಷಲ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇರೆ ಏನೇ ಸಬ್ಜೆಕ್ಟ್ ಬೇಕಾದರೂ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸು ನಾನು ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೋಷಲ್ ಬೇಕು ಅಂತ ಕೆಲವರು ಹೇಳಿರೋದ್ರಿಂದ ಸೋಷಲ್ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇನ್ನು ಕೆಲವರು ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಿದ್ರೆ ಕನ್ನಡದಲ್ಲೂ ಕೂಡ ಮಾಡ್ತೀನಿ. ಇನ್ ಟೆನ್ಷನು ನೀವು 80 ಸ್ಕೋರ್ ಮಾಡಲೇಬೇಕು. ಸೊ ಯಾವುದೇ ಕಾರಣಕ್ಕೂ ನನ್ನ ಕೈಲಾಗಲ್ಲ, ನನ್ನ ಕೈಲಾಗುತ್ತೆ 80 ಸ್ಕೋರ್ ಮಾಡೋಕ್ಕೆ. ಸೊ ಯಾರು ಏನು ಬೇಕಾದ್ರೂ ಆಗ್ಬೋದು. ಫಸ್ಟು ಟಾರ್ಗೆಟು 80, ಆಮೇಲೆ ಎಷ್ಟಾರ ಬರಲಿ, ಅದು 17 ಬರಲಿ, 16 ಬರಲಿ, ಜಸ್ಟ್ ಪಾಸರ್ ಆಗಲಿ, ಅದು ಬೇರೆ ಪ್ರಶ್ನೆ. ಫಸ್ಟ್ ನಿಮ್ಮ ಟಾರ್ಗೆಟು 80 ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಡೆವಲಪ್ ಮಾಡ್ಕೊಳ್ಳಿ. ಸೊ ಮುಂದೆ ನೋಡ್ಕೊಳ್ಳೋಣ ಆಮೇಲೆ. ಓಕೆ, ಹೀಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, 2-3 ಸೆಂಟೆನ್ಸ್ ಇದರಲ್ಲಿ 2-3 ಸೆಂಟೆನ್ಸಲ್ಲಿ ಮಾಡೋದು. ಓಕೆ, ಫಸ್ಟ್ ಚಾಪ್ಟರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ನೋಡಿ, ಈಗ 2-3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸ್ಪ್ಲೈನ್ ಹೌ ಮಾರ್ತಾಂಡ ವರ್ಮ ಚೆಕ್ಡ್ ದ ಡಚ್. After Ramavarma, the great king of Vadaya, Raja Martanda Varma, come to the throne. He occupied the pepper growing area from the Dutch. Dutchರಿಂದ ಪೆಪ್ಪರ್ ಗ್ರೋಯಿಂಗ್ ಏರಿಯಾನ ಆಕ್ಯುಪೈ ಮಾಡ್ತಾರೆ. ಇನ್ ದಿಸ್ ಟೈಮ್ ಡಚ್ ಟ್ರೈ ಟು ಡಿಫೀಟ್ ದ ಮಾರ್ತಾಂಡ ವರ್ಮ, ಬಟ್ ಡಚ್ ಡಿಫೀಟೆಡ್ ಬೈ ಹಿಮ್. ಡಚರ್ ಅವ್ರನ್ನ ಡಿಫೀಟ್ ಮಾಡ್ಬಿಡ್ತಾರೆ. ಈ ಕಂಟ್ರೋಲ್ ದ ಸರೌಂಡಿಂಗ್ ಏರಿಯಾಸ್ ಆರ್ ಡಚ್ ಅಂಡ್ ಮೇಡ್ ದೆಮ್ ಟು ಅಪೋಸ್ ಮಾಡ್ತಾರೆ ಅವ್ರನ್ನ. ದ ಡಚ್ ಸಫರ್ ಬೈ ಹ್ಯೂಜ್ ಲಾಸ್ ಫ್ರಮ್ ದಿ ಮಾರ್ತಾಂಡ ವರ್ಮ. ಮಾರ್ತಾಂಡ ವರ್ಮ ಗೆದ್ದುಬಿಡ್ತಾನೆ. ಅದರಿಂದ ಯಾರಿಗೆ? ಇವರಿಗೆ, ಡಚ್ಚರಿಗೆ ಯೂಸ್ ಲಾಸ್ ಆಗುತ್ತೆ. ಸೊ ಈ ಎಸ್ಟಾಬ್ಲಿಷ್ ದ ರೈಟ್ ಆಫ್ ಪೆಪ್ಪರ್ ಇನ್ ದ ಕೇರಳ ಅಂಡ್ ತಮಿಳ್ನಾಡು ಮತ್ತೆ ಕೇರಳದಲ್ಲಿ ಏನು ಮಾಡ್ತಾರೆ? ರೈಟ್ಸ್ ಫಾರ್ ಪೆಪ್ಪರ್ಗಳನ್ನ ಮಾಡ್ತಾರೆ. ಎಕ್ಸ್ಪ್ಲೈನ್ ದ ಸೆಕೆಂಡ್ ಕಾರ್ನಾಟಿಕ್ ವಾರ್ ಸೆಕೆಂಡ್, ದಟ್ ಈಸ್ 1749 to 1759 ಸೆಕೆಂಡ್ ಕಾರ್ನಾಟಿಕ್ ವಾರ್ ನಡೆಯುತ್ತೆ. ಸೊ ಆಫೀಸರ್ ನೇಮ್ಡ್ ಬ್ಯೂಸಿ ಲೀಡರ್ ದ ಫ್ರೆಂಚ್ ಮಿಲಿಟರಿ ಫೋರ್ಸ್ ಅಗೇನ್ಸ್ಟ್ ದಿ ಬ್ರಿಟಿಷ್. ಇನ್ ಕಾರ್ನಾಟಿಕ್, ಚಂದ್ರ ಸಾಹೇಬ್ ವಾಸ್ ಬಿಕಮ್ ದ ನವಾಬ್ ಆಫ್ ದಿ ನ್ಯೂ ಹೆಲ್ಪ್ ದ ಫ್ರೆಂಚರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಒಬ್ಬ ನವಾಬ ಏನಾಗ್ತಾರೆ, ನೇಮಕ ಆಗ್ತಾನೆ. ಸೊ ರಾಬರ್ಟ್ ಕ್ಲೈವ್ ಆಫ್ ಇಂಗ್ಲಿಷ್ ಈಸ್ಟ್ ಇಂಡಿಯನ್ ಕಂಪನಿ ಅಟ್ಯಾಕ್ ದ ಅರ್ಕಾಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ದ ಕ್ಯಾಪಿಟಲ್ ಸಿಟಿ ಆಫ್ ಕಾರ್ನಾಟಿಕ್ ಮೇಲೆ. ಸೊ ಕ್ಯಾಪಿಟಲ್ ಸಿಟಿ ಆಫ್ ಕಾರ್ನಾಟಿಕ್ ಕ್ಯಾಪಿಟಲ್ ಸಿಟಿ ಬಂದು ಅರ್ಕಾಟ್. ಸೊ ಚಂದ್ರ ಸಾಹೇಬ್ ಡಿಫೀಟ್ ದ ಫ್ರಮ್ ಇಂಗ್ಲಿಷ್ ಅಂಡ್ ಇಂಪ್ರಿಸನ್ಡ್. ಡಿಫೀಟ್ ಮಾಡಿ ಅವ್ರನ್ನ ಏನ್ ಮಾಡ್ತಾರೆ? ಇಂಪ್ರಿಸನ್ ಮಾಡ್ಬಿಡ್ತಾರೆ. ಇಂಗ್ಲಿಷ್ ನೇಮ್ ದ ಮೊಹಮ್ಮದ್ ಅಲಿ ಅಂಡ್ ದ ಸನ್ ಆಫ್ ದಿ ಅನ್ವರುದ್ದೀನ್ ಆಸ್ ದ ನವಾಬ್ ಆಫ್ ಕಾರ್ನಾಟಿಕ್. ಅಲಿ ಏನ್ ಮಾಡ್ತಾನೆ? ಸನ್ ಆಫ್ ಅನ್ವರುದ್ದೀನ್ ಮಗ ಇದನ್ನಲ್ಲ, ಅವನ್ನ ತಗೊಂಡೋಗಿ ಏನ್ ಮಾಡ್ತಾರೆ? ನವಾಬನ್ ಮಾಡ್ಬಿಡ್ತಾರೆ. ಸೆಕೆಂಡ್ ಕಾರ್ನಾಟಿಕ್ ವಾರ್ ಎಂಡೆಡ್ ವಿತ್ ದಿ ಟ್ರೀಟಿ ಆಫ್ ಪಾಂಡಿಚೇರಿ. ಫಸ್ಟ್ ಯಾವುದು? ಎ ಚಾಪ್ಯ ಅಂತ ಹೇಳಿದ್ರೆ ನೋಡಿ, ಇದನ್ನೇ ಎ ಪಾಪ್ಯ. ಫಸ್ಟ್ನೇದು ಎ ಎಕ್ಸ್ಲಾ ಚಾಪೇಲ, ನೆಕ್ಸ್ಟ್ ಪಾಂಡಿಚೇರಿ, ನೆಕ್ಸ್ಟ್ 3ನೇದು ಪ್ಯಾರಿಸ್ ಒಪ್ಪಂದ. ಓಕೆ, ಪ್ಯಾರಿಸ್ ಟ್ರೀಟಿ. ಎಕ್ಸ್ಪ್ಲೈನ್ ದ ಬಾಟಲ್ ಆಫ್ ವಾಟ್ ದಿ ವಾಶ್ ಆರ್ ಥರ್ಡ್ ಕಾರ್ನಾಟಿಕ್ ವಾರ್. ಎಷ್ಟಲ್ಲಿ ನಡೀತು? ದಟ್ ಈಸ್ 1760 ನಡೀತು. ಇನ್ ದಿಸ್ ಡಿಸಿಸಿವ್ ಬಾಟಲ್ ಸರ್ ಐರ್ಕೂಟ್, ನೋಡಿ ಇವರು ವೆರಿ ಇಂಪಾರ್ಟೆಂಟ್, ಸರ್ ಐರ್ಕೂಟ್ ಅಂಡ್ ಇಂಗ್ಲಿಷ್ ಆರ್ಮಿ ಡಿಫೀಟೆಡ್ ದ ಫ್ರೆಂಚ್. ಇಂಗ್ಲಿಷ್ ಆರ್ಮಿ ಯಾರನ್ನ ಸೋಲ್ಸ್ತು? ಫ್ರೆಂಚ್ ಯಾರನ್ನ ಸೋಲ್ಸ್ಬಿಡ್ತು. 3 ಕಾರ್ನಾಟಿಕ್ ವಾರಲ್ಲೂ ಕೂಡ ಫ್ರೆಂಚ್ ಯಾರೇ ಸೋಲ್ತಾರೆ. ನೋಡಿ, ಯಾರು ಬ್ಯೂಸಿ ವಾಸ್ ದ ಇಂಪ್ರಿಸನ್ಡ್ ಅಂಡ್ ಲೆಲ್ಲಿ ಎಸ್ಕೇಪ್ಡ್ ಅಂಡ್ ಎಡನ್ ಇನ್ ದ ಪಾಂಡಿಚೇರಿ ಅವರು ಹೈಡ್ ಆಗ್ಬಿಡ್ತಾರೆ, ಎಸ್ಕೇಪ್ ಆಗ್ಬಿಟ್ಟು. ಫೈನಲಿ ಲಾಲಿ ಸರೆಂಡರ್ಡ್ ಟು ದಿ ಇಂಗ್ಲಿಷ್. ಲಾಲಿನ ತಗೊಂಡೋಗ್ಬಿಟ್ಟು ಇಂಗ್ಲಿಷಲ್ಲಿ ಸರೆಂಡರ್ ಮಾಡ್ಬಿಡ್ತಾರೆ. ಫ್ರೆಂಚ್ ಹ್ಯಾಡ್ ಟು ಲೂಸ್ ಆಲ್ ದ ಬೇಸಸ್ ಇನ್ ದ ಇಂಡಿಯಾ ಡ್ಯೂ ಟು ಕಾರ್ನಾಟಿಕ್ ವಾರ್. ಫ್ರೆಂಚರು ಎಲ್ಲರೂ ಕಳ್ಕೊಬಿಡ್ತಾರೆ ಈಗ. ಸೊ ಕಾರ್ನಾಟಿಕ್ ವಾರ್ ಎಂಡೆಡ್ ವಿತ್ ದಿ ಟ್ರೀಟಿ ಆಫ್ ಪ್ಯಾರಿಸ್. ನೋಡಿ, 1763. 1760ರಿಂದ 1763 ನಡೆಯುತ್ತೆ. ದಟ್ ಈಸ್ ಯಾವುದು? ಟ್ರೀಟಿ ಆಫ್ ಪ್ಯಾರಿಸ್. ಅದರ ಮುಖಾಂತರ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಫ್ರೆಂಚರು ಅವನತಿ ಆಗ್ತಾರೆ, ಮುಂದಕ್ಕೆ ಏನು ಬರಲ್ಲ. ಎಕ್ಸ್ಪ್ಲೇನ್ ದ ಕಾಸಸ್ ಅಂಡ್ ರಿಸಲ್ಟ್ ಆಫ್ ದಿ ಬಾಟಲ್ ಆಫ್ ಪ್ಲಾಸಿ. 1757 ಪ್ಲಾಸಿ ನಡೆಯೋದು. ನೋಡಿ, ಏನು ಕಾಸಸ್? ಮಿಸ್ಯೂಸ್ ಆಫ್ ದಸ್ತಕ್ನ ಮಿಸ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಮೆಂಡಿಂಗ್ ಆಫ್ ದಿ ಫೋರ್ಟ್ ವಿತೌಟ್ ಪರ್ಮಿಷನ್, ಅಂದ್ರೆ ಫೋರ್ಟ್ಗಳನ್ನು ಹೊಡೆದಾಕ್ತಿರ್ತಾರೆ ಪರ್ಮಿಷನ್ ಇಲ್ದಂಗೆ. ಬ್ಲಾಕ್ ಹೋಮ್ ಟ್ರಾಜಿಡಿ, ಒಂದು ರೂಮ್ ತಗೊಂಡು ತುಂಬ್ತಾರೆ. ಏನು, ಎಲ್ಲರನ್ನು ಚಿಕ್ಕ ರೂಮಿಗೆ ಎಲ್ಲ ಜಾಸ್ತಿ ಜನ ತುಂಬ ತಕ್ಷಣ ಸದೋಯ್ತಾರೆ ಎಲ್ಲರೂ. ಸೊ ಇದು 3 ರೀಸನ್. ಒಂದು ಮಿಸ್ಯೂಸ್ ಆಫ್ ದಸ್ತಕ್, ಮತ್ತೆ ಮೇಂಟೈನಿಂಗ್ ಆಫ್ ಫೋರ್ಟ್ ವಿತೌಟ್ ಪರ್ಮಿಷನ್, ಮತ್ತೆ ಬ್ಲಾಕ್ ರೂಮ್ ಟ್ರಾಜಿಡಿ. ಓಕೆ, ರಿಸಲ್ಟ್ಸ್. ದಿಸ್ ಬಾಟಲ್ ಸ್ಟಾರ್ಟೆಡ್ ಫ್ರಮ್ 1757 ಅಂಡ್ ಪ್ಲಾಸಿ ಆಫ್ ಬೆಂಗಾಲ್ ಪ್ರಾವಿಷನ್ ಬಿಟ್ವೀನ್ ಸಿರಾಜುದ್ದೌಲ್ ಆಫ್ ನವಾಬ್ ಆಫ್ ಬೆಂಗಾಲ್ ಅಂಡ್ ರಾಬರ್ಟ್ ಕ್ಲೈವ್. ನೋಡಿ, ಸಿರಾಜುದ್ದೌಲ್ ಮತ್ತೆ ರಾಬರ್ಟ್ ಕ್ಲೈವ್ ನೋಡಿ ನಡೆಯುತ್ತೆ. ಇವನು ಸಿರಾಜುದ್ದೌಲ್ ಮತ್ತೆ ಇವನು ರಾಬರ್ಟ್ ಕ್ಲೈವ್ ಇವರಿಬ್ಬರು ಸಿರಾಜ್. ಓಕೆ, ಇವರಿಬ್ಬರು ಬಂದು ನಡೆಯುತ್ತೆ ಈಗ ಯುದ್ಧ.
ದಿಸ್ ಬಾಟಲ್ ಸಿರಾಜುದ್ದೌಲ್ ಡಿಫೀಟೆಡ್ ಅಂಡ್ ಕಿಲ್ಡ್. ನೋಡಿ, ಸಿರಾಜುದ್ದೌಲ್ ಸದಬಿಡ್ತಾನೆ. ಯಾರು? ನಮ್ಮ ರಾಬರ್ಟ್ ಕ್ಲೈವ್ ಇವನ್ನ ಸಾಯಿಸ್ಬಿಟ್ಟ. ಯಾರನ್ನ? ನಮ್ಮ ಯಾರು? ಸಿರಾಜುದ್ದೌಲ್ನ. ಓಕೆ. ದಿಸ್ ವಾರ್ ಬ್ರಾಟ್ ಔಟ್ ದ ಇಮ್ಮಾರಲಿಟಿ, ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ದಿ ಇಂಡಿಯಾ ಅಂಡ್ ಗ್ರೇಟೆಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್. ನೋಡಿ, ಇಂಡಿಯಾದಲ್ಲಿರುವಂತಹ ಪೀಪಲ್ಸ್ ಮಧ್ಯೆ ಏನು ಯೂನಿಟಿ, ಇಮ್ಮಾರಲಿಟಿಗಳೆಲ್ಲ ಎಂದು ಕಡಿಮೆ ಆಯ್ತು. ಸೊ ಮೀರ್ ಜಾಫರ್ ಬಿಕಮ್ ನವಾಬ. ಈಗ ಯಾರು? ಸಿರಾಜುದ್ದೌಲ್ ಸದದ್ನ ಯಾರನ್ನ ಏರಿಸಿದ ಮೇಲಡಿಕೆ? ಇವನ್ ಪ್ಲೇಸಿಗೆ ಯಾರನ್ನ? ಮೀರ್ ಜಾಫರ್ನ ಏರಿಸಿದ್ರು ಮೇಲಡಿಕೆ. ಮೀರ್ ಜಾಫರ್ ಹ್ಯಾಸ್ ಟು ಪೇ ದ 17 crores and 17 lakhs rupees ತಗೊಂಡು ಕೊಡಬೇಕಿತ್ತು. ಸೊ ಯಾರಿಗೆ? ಬ್ರಿಟಿಷ್ ಕಂಪನಿಗೆ. ಸೊ ಕಂಪನಿ ಗೈನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಟ್ರೇಡ್ಸ್ ಇನ್ ಬೆಂಗಾಲಲ್ಲಿ ಟ್ರೇಡ್ಸ್ಗಳನ್ನ ಮಾಡೋಕ್ಕೆ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ರೈಟ್ ಸಿಕ್ತು. ಇಷ್ಟು ನೋಡಿ ಎಷ್ಟು ಈಸಿ ಇದೆ ಇದು. ಸೊ ಈ ಪಾಯಿಂಟ್ಗಳನ್ನ ನೆನಪಿಟ್ಕೋಬೇಕು ನೀವು. ನೆಕ್ಸ್ಟ್, ವಾಟ್ ವೇರ್ ದ ರಿಸಲ್ಟ್ಸ್ ಆಫ್ ಬಾಟಲ್ ಆಫ್ ಬುಕ್ಸರ್? ನೋಡಿ, ಬಾಟಲ್ ಆಫ್ ಪ್ಲಾಸಿ, ಬಾಟಲ್ ಆಫ್ ವಾಂಡಿ ವಾಶು, ಬಾಟಲ್ ಆಫ್ ಬುಕ್ಸರ್ ಇವೆಲ್ಲ ಇಂಪಾರ್ಟೆಂಟ್. ಬಾಟಲ್ ಆಫ್ ಬುಕ್ಸರ್ ಹ್ಯಾಡ್ ನೋಡಿ ಇವೆಲ್ಲ 3 ಕ್ವಶನ್ ಒಂದೇ ಆನ್ಸರ್. ಮೆನಿ ಬೆನಿಫಿಟ್ಸ್. ನೆಕ್ಸ್ಟ್, ವಾಟ್ ವೇರ್ ದ ಔಟ್ಕಮ್ ಆಫ್ ದಿ ಬಾಟಲ್ ಆಫ್ ಬುಕ್ಸರ್? ವಾಟ್ ಆರ್ ದ ಔಟ್ಕಮ್ ಆಫ್ ಬಾಟಲ್ ಆಫ್ ಬುಕ್ಸರ್? ಅಂದ್ರೆ ನೋಡಿ, ಬಾಟಲ್ ಆಫ್ ಬುಕ್ಸರ್ ಯಾವಾಗ ನಡೀತು? 1764 ನಡೀತು. 1764 ಅಲ್ಲಿ ಬಿಟ್ವೀನ್ ಮೀರ್ ಕಾಸಿಮ್ ಅಂಡ್ ಹೆಕ್ಟರ್ ಮನ್ರು. ನೋಡಿ, ಯಾರ ಮಧ್ಯೆ? ಮೀರ್ ಕಾಸಿಮ್ ಇನ್ನೊಬ್ಬ ಯಾರು? ಹೆಕ್ಟರ್ ಮೆನ್ರು. ಮೀರ್ ಕಾಸಿಮ್ ಮತ್ತೆ ಹೆಕ್ಟರ್ ಮೆನ್ರು ಇವ್ರು ಬಂದರೆ ನಡೀತು. ಇನ್ ದಿಸ್ ಬಾಟಲ್ ಮೀರ್ ಕಾಸಿಮ್ ವಾಸ್ ದ ನವಾಬ್ ಆಫ್ ಬೆಂಗಾಲ್ ಡಿಫೀಟೆಡ್ ಫ್ರಮ್ ದಿ ಇಂಗ್ಲಿಷ್. ನೋಡಿ, ಮೀರ್ ಕಾಸಿಮ್ ಏನಾಗ್ತಾನೆ? ವಾಸ್ ನವಾಬ್ ಆಫ್ ಬೆಂಗಾಲ್ ಡಿಫೀಟೆಡ್ ಫ್ರಮ್ ಇಂಗ್ಲಿಷ್. ಇವರು ಇಂಗ್ಲಿಷ್ ಇರ್ತಾರಲ್ಲ, ಇಂಗ್ಲಿಷರಿಂದ ಇವ್ರು ಏನಾಗ್ತಾನೆ? ಡಿಫೀಟ್ ಆಯ್ತಾನೆ, ಸೋಲಿಸಲ್ಪಡ್ತಾನೆ. ಸೊ ಶಾ ಆಲಂ ಸೆಕೆಂಡ್ ಅಂಡ್ ಶೂ ಉದ್ ದೌಲ್ ಆರ್ ಸಪೋರ್ಟೆಡ್ ಫಾರ್ ಮೀರ್ ಕಾಸಿಮ್. ಯಾರು? ಇವ್ರು ಇಂಪಾರ್ಟೆಂಟು. ಯಾರು? ಶಾಹ ಆಲಂ ಸೆಕೆಂಡು ಮತ್ತೆ ಯಾರು? ಶೂರ್ ಉದ್ ದೌಲ್. ಇವರಿಬ್ರು ಮೀರ್ ಕಾಸಿಮ್ ಸಪೋರ್ಟ್ ಮಾಡ್ತಾರೆ. ಅವ್ನು ಹೆಂಗಾರ ಮಾಡಿ ಬ್ರಿಟಿಷ್ ಸೋಲಿಸ್ಲೇಬೇಕಂಡ್ರಪ್ಪ, ಬನ್ನಿ ಅಂತ ಕರ್ಕೊಂತಾರೆ. ಥ್ರೂ ದೇ ಡಿಫೀಟೆಡ್ ಫ್ರಮ್ ದಿಸ್ ಇಂಗ್ಲಿಷ್ ಬೈ ರಿಸಲ್ಟ್ ಆಫ್ ದಿಸ್. ನೋಡಿ, ಅವ್ರೇನ್ ಮಾಡ್ತಾರೆ? ಅವರು ಇಂಗ್ಲಿಷರಿಂದ ಸೋಲಿಸ್ಪಡ್ತಾರೆ. ಶಾ ಆಲಂ ಸೆಕೆಂಡ್ ಅಕಾರ್ಡೆಡ್ ಬೈ ದಿ ದಿವಾನಿ ರೈಟ್ಸ್ ಓವರ್ ದ ಬೆಂಗಾಲ್ ಟು ದ ಬ್ರಿಟಿಷ್. ನೋಡಿ, ಸೋತಿದ್ಮೇಲೆ ಇವರೆಲ್ಲ ಒಟ್ಟಿಗೆ ಇರ್ತಾರೆ. ಯಾರಲ್ಲಿ? ಒಂದು ಇವರು ಮೀರ್ ಕಾಸಿಮ್ ಒಬ್ಬ ಇರ್ತಾನೆ. ಇನ್ನೊಬ್ಬ ಯಾರಿರ್ತಾನೆ? ಇನ್ನೊಬ್ಬ ಶಾ ಆಲಮ್ಮು. ಇನ್ನೊಬ್ಬ ಯಾರಿರ್ತಾನೆ? ಶೂ ಉದ್ ದೌಲ್ ಇರ್ತಾನೆ. ನೋಡಿ, ಇವನ್ ದೌಲ್. ಇವ್ 3 ಜನ ಈಗ ಬ್ರಿಟಿಷ್ ದಂಗೆ ಎದ್ದಿರ್ತಾರಲ್ಲ, ಇವ್ 3 ಜನ ಸೋತೋಗ್ಬಿಟ್ರು. ಈಗ ಇವ್ 3 ಜನ ಬ್ರಿಟಿಷ್ಗೆ ಕಾಣಿಕೆ ಕೊಡ್ಬೇಕು. ಅದಕ್ಕೆ ಯಾರು ಹೇಳಿ? ಶಾ ಆಲಂ ಏನ್ ಮಾಡ್ತಾನೆ? ದಿವಾನಿ ರೈಟ್ಸ್ ನ ಬ್ರಿಟಿಷ್ ಬಿಡ್ಕೊಟ್ಟ. ಶಾ ಆಲಂ ಟು ಗೇವ್ಸ್ ಅವೇ ಆಲ್ ರೈಟ್ಸ್ ಟು ಓವರ್ ದಿ ಬೆಂಗಾಲ್ ಟು ದಿ ಬ್ರಿಟಿಷ್ ಅಂಡ್ ಆನ್ಯುವಲ್ ಫೀ ಆಫ್ rupees 26 26 ಲಕ್ಷ ಕೊಟ್ಟ. ಮತ್ತೆ ಬೆಂಗಾಲ್ದಿ ದಿವಾನಿ ರೈಟ್ಸ್ ನ ಬ್ರಿಟಿಷ್ ಬಿಟ್ಕೊಟ್ಟ. ದೌಲ್ ಏನ್ ಮಾಡ್ದ? ನವಾಬ್ ಆಫ್ ಅವಧ್ ಹ್ಯಾಡ್ ದ ಪೇ ವಾರ್ ಇಮಿಡಿಯಂಟಿ ಆಫ್ ₹50 lakhs ಫಾರ್ ದಿ ವೇಜಸ್ ಆಫ್ ವಾರ್ ಅಗೇನೆಸ್ಟ್ ದಿ ಕಂಪನಿ. ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಕ್ಕೆ 50 ಲಕ್ಷ ಕೊಟ್ಟ ಅವನು. ಸೊ ವಿತ್ ದ ಡೆತ್ ಆಫ್ ಮೀರ್ ಜಾಫರ್, ನೋಡಿ, ಮೀರ್ ಜಾಫರ್ ಸತ್ತೋಗಿರೋದ್ರಿಂದ ದ ಕಂಪನಿ ಪೇಡ್ ದ ಫಂಕ್ಷನ್ ಆಫ್ ಹಿಸ್ ಸನ್ ಅಂಡ್ ಟುಕ್ ಓವರ್ ದಿ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ನೋಡಿ, ಅವನ ಮಗ ಸತ್ತೋಗಿರೋದ್ರಿಂದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇವ್ರು ಏನ್ ಮಾಡ್ತಾರೆ? ಅವರು ಅಂಡರಿಗೆ ತಗೊಳ್ತಾರೆ. 1765 1765 ದ ರಾಬರ್ಟ್ ಕ್ಲೈವ್ ಬ್ರಾಟ್ ದ ಡ್ಯುಯಲ್ ಗವರ್ನಮೆಂಟ್ ಇನ್ ಬೆಂಗಾಲ್. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 1765 ದ ರಾಬರ್ಟ್ ಕ್ಲೈವ್ ಅನೌನ್ಸಸ್ ಅಥವಾ ಬ್ರಾಟ್ ದ ಡ್ಯುಯಲ್ ಗವರ್ನಮೆಂಟ್ ತರ್ತಾನೆ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಂಡಿಯಾ ಹೆಂಗಿತ್ತು? ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಡೇ? ಫಸ್ಟ್ ನೋಡಿ, ರಿಹ್ಯಾಬಿಟೇಷನ್ ಆಫ್ ಫಿಗ್ಸ್ ಅಂಡ್ ಕಮ್ಯುನಲ್ ರಿಯಾಟ್ಸ್, ಫಾರ್ಮೇಷನ್ ಆಫ್ ಗವರ್ನಮೆಂಟ್ ಫಾರ್ಮೇಷನ್ ಕಷ್ಟ ಆಯ್ತು. ಇಂಟಿಗ್ರೇಷನ್ ಆಫ್ ವೇರಿಯಸ್ ಪ್ರಾವಿಷನ್ಸ್, ಪ್ರೊವೈಡಿಂಗ್ ಆಫ್ ಫುಡ್, ಜನಗಳಿಗೆ ಊಟ ಕೊಡೋದು ಕಷ್ಟ ಆಯ್ತು. ಆಮೇಲೆ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಡೆವಲಪ್ ಮಾಡೋದು ಕಷ್ಟ ಆಯ್ತು. ನೆಕ್ಸ್ಟ್, ಗವರ್ನಮೆಂಟ್ ಆಫ್ ಇಂಡಸ್ಟ್ರೀಸ್ ಗ್ರೋತ್ ಆಫ್ ಇಂಡಸ್ಟ್ರಿ ಕೈಗಾರಿಕೆಗಳನ್ನ ಡೆವಲಪ್ ಮಾಡೋದು, ಇಂಡಸ್ಟ್ರಿಗಳನ್ನ ಫ್ಯಾಕ್ಟರಿಗಳನ್ನ ಡೆವಲಪ್ ಮಾಡೋದು ಕಷ್ಟ ಆಗೋಯ್ತು. ಇದು ಪ್ರಾಬ್ಲಮ್ಸ್ ಫೇಸ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಡೇ. ಎಕ್ಸ್ಪ್ಲೈನ್ ಹೌ ಹೈದರಾಬಾದ್ ನಿಜಾಮ ಮರ್ಜ್ಡ್ ವಿತ್ ಯೂನಿಯನ್ ಆಫ್ ಇಂಡಿಯಾ. ನೋಡಿ, ಹೈದರಾಬಾದ್ ನಿಜಾಮ, ಇದು ಹೈದರಾಬಾದ್ ಅಂತ ಕಳಿ. ಸೊ ಇವನು ಹೈದರಾಬಾದ್ ನಿಜಾಮ. ನೋಡಿ, ಇವನು ಹೈದರಾಬಾದ್ ನಿಜಾಮ. ಹಂಗಿದ್ದ ಹೈದರಾಬಾದ್ ನಿಜಾಮ. ಆಯ್ತಾ? ಬಂದ ನೋಡಪ್ಪ ಇವನು. ಬಾಗರು ನೀವು ಇಂಡಿಯಾ ಸೈಕ್ಯ ಅಂದ್ರೆ ಅಣ್ಣ ಇಲ್ಲ. ಹೈದರಾಬಾದ್ ವಾಸ ಅಂಡರ್ ಆಫ್ ನಿಜಾಮ ರೂಲ್ಸ್. ನಿಜಾಮನ್ ಕಂಟ್ರೋಲ್ ಇತ್ತು. ಆಯ್ತಾ? ವಿತ್ ಇಂಟೆನ್ಷನ್ ಆಫ್ ದ ರಿಮೈನಿಂಗ್ ಇಂಡಿಪೆಂಡೆನ್ಸ್ ಡೇ. ನೋಡಿ, 3 ಚಾನ್ಸ್ ಕೊಡ್ತಾರೆ. ಏನು? ಒಂದು ಇಂಡಿಯಾ ಸೇರ್ಕೊಳ್ಳಿ, ಇಲ್ಲ ಇಂಡಿಪೆಂಡೆಂಟ್ ಆಗಿರಿ, ಇಲ್ಲ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಅಂತವ. ಸೊ ನಿಜಾಮ ರಿಫ್ಯೂಸ್ ಟು ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ. ಆಗಲ್ಲ ಗುರು, ನಾನು ಇಂಡಿಯಾಗೆ ಯಾವ್ದೇ ಕಾರಣಕ್ಕೂ ಸೇರಲ್ಲ ಅಂತ ಇವನು ಯಾರೋ ನಿಜಾಮ ನಾ ಸೇರಕ್ಲ ಅಂತ ಕೂತ್ಕೊಂಡ. ಅಟ್ ದಿಸ್ ಟೈಮ್ ಆರ್ಮ್ಡ್ ಸ್ಟ್ರಗಲ್ ಫಾರ್ಮರ್ಸ್ ಆಫ್ ತೆಲಂಗಾಣ ಅಂಡರ್ ದಿ ಲೀಡರ್ಶಿಪ್ ಆಫ್ ದಿ ಕಮ್ಯುನಿಸ್ಟ್ ವಾಸ್ ಅಂಡರ್ ವೇ. ಅವಾಗ ತಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಫಾರ್ಮರ್ಸ್ ಎಲ್ಲ ಇರ್ತಾರಲ್ಲ, ಗೋದ್ಲಿ ಆರಿ ಪಿಕಾಸ್ ಎಲ್ಲ ತಗೊಂಡ್ಬಿಟ್ಟು ನಿಮ್ ಸೇರ್ಕಿದೆ ಲೋಪ ಇಂಡಿಯಾಗೆ ಅಂತ ಅವ್ರ ವಿರುದ್ಧ ದಂಗೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರು.
There was several attacks against the Razakars and the cruel army of ನೋಡಿ ನಿಜಾಮನ ವಿರುದ್ಧ ಎಲ್ಲರೂ ಏನಾಗ್ತಾರೆ ಇದು ಹಂಗೆ ಸ್ಟಾರ್ಟ್ ಮಾಡ್ತಾರೆ. ದ ಇಂಡಿಯನ್ ಗವರ್ಮೆಂಟ್ ಸೆಂಡ್ ಆರ್ಮಿ ಅಂಡ್ ಡಿಫೀಟ್ ನಿಜಾಮ ನೋಡಿ ಲೇಟರ್ ಪೇವಿಂಗ್ ಅಂಡ್ ಮರ್ಜ್ ಆಫ್ ಹೈದರಾಬಾದ್ ವಿತ್ ಯೂನಿಯನ್ ಆಫ್ ಇಂಡಿಯಾ 1948 ಆಪರೇಷನ್ ಪೋಲ್ ಅಂತ ಮಾಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಅವಾಗ ಇವ್ರ ಆರ್ಮಿ ಅವರು ಇವರೆಲ್ಲ ಹೋಗಿ ಅವ್ರ ಯುದ್ಧ ಏನ್ ಮಾಡಿದ್ರೆ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಇಂಡಿಯಾಗೆ ಸೇರ್ಕತ್ತಾರೆ. ಯಾರು? ಹೈದರಾಬಾದ್. ನೋಡಿ ಇವೆಲ್ಲ ಇಂಪಾರ್ಟೆಂಟ್. ಹೌ ಜುನಾಗಢ್ ಮರ್ಜ್ ವಿತ್ ಯೂನಿಯನ್ ಆಫ್ ಇಂಡಿಯಾ. ನೋಡಿ ಇವ್ನು ಜುನಾಗಢ ನವಾಬ ಅನ್ಕೊಳ್ಳಿ. ಯಾರು ಹೇಳಿ? ಜುನಾಗಢ ನವಾಬ. ಜುನಾಗಢ ನವಾಬ. ಇವ್ನು ಜುನಾಗಢ ನವಾಬ. ಇವ್ನು ನವಾಬ. ತಡ್ರಿ ಹಿಂಗೆ ನವಾಬ ನವಾಬ ಆಯ್ತಾ, ಹಿಂಗಿದೆ ನೆನ್ಕೊಳ್ಳ ನವಾಬ. ಸೊ ಇವನು ಜುನಾಗಢ ವಾಂಟೆಡ್ ಟು ಮರ್ಜ್ ಇಸ್ ಪ್ರಾವಿಷನ್ ವಿತ್ ಪಾಕಿಸ್ತಾನ್. ಅಣ್ಣ ನಾನು ಇರೋಲ್ಲ ಇಂಡಿಯಾದಲ್ಲಿ, ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಕೂತಿದ್ದ. ಯಾರು? ಜುನಾಗಢ ನವಾಬ. ಅಯ್ಯ ನೀನು ಹೋದ್ರೆ ನೋಡಿ ನಿನ್ ನಾಯಿ ಹೊಡೆದಂಗೆ ಹೊಡಿತೀವಿ ಅಂತ ಹೇಳ್ಬಿಟ್ಟು ಜನಗಳು ನೀನ್ ಬೇಕಾದ್ರೆ ಹೋಗ್ ಗುರು ನಾವು ಇಲ್ಲೇ ಇಂಡಿಯಾದಲ್ಲಿ ಇರ್ತೀವಿ ಅಂತ ಕೂತಾರೆ. ಅವಾಗ ನೋಡಿ ಪೀಪಲ್ ಕಮ್ ಆನ್ ಟು ದಿ ಸ್ಟ್ರೀಟ್ಸ್ ಅಗೇನ್ಸ್ಟ್ ದಿ ಕಿಂಗ್. ನೀನ್ ಹೋಗಂಗೇನಂತ ಜಾರಿಗೆ ಬಿಟ್ಟು ಸ್ಟ್ರೈಕ್ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತೇವೆ. ಅನೇಬಲ್ ಟು ಫೇಸ್ ದ ಪೀಪಲ್. ಅವನ ಪೀಪಲ್ಸ್ ಗಳನ್ನ ಫೇಸ್ ಮಾಡಕ್ ಆಗ್ಲೇ ಇಲ್ಲ. ದ ಕಿಂಗ್ ಫೆಲ್ಟ್ ದ ಕಿಂಗ್ಡಮ್ ಬಿಟ್ಟ ಓಡ್ದ. ಬೇಸ್ಡ್ ಆನ್ ದಿ ರಿಕ್ವೆಸ್ಟ್ ಮೇಡ್ ಬೈ ದಿ ಡಿವೈನ್ ಆಫ್ ದಿ ಪ್ರಾವಿಷನ್ ಆಫ್ ದಿ ಇಂಡಿಯನ್ ಗವರ್ನಮೆಂಟ್. ಸೊ ದ ಆರ್ಮಿ ವಾಸ್ ಸೆಂಟ್ ಟು ದಿ ಜುನಾಗಢ ಅಂಡ್ ಎಸ್ಟಾಬ್ಲಿಷ್ ಪೀಸ್. ಶಾಂತಿಯುತವಾಗಿ ಏನ್ ಮಾಡ್ತಾರೆ ಅದನ್ನ ನಮ್ಗೆ ಸೇರಿಸ್ಕೊತಾರೆ. ದಟ್ ಈಸ್ 1949 ಅಲ್ಲಿ ಜುನಾಗಢ ಇಸ್ ಮರ್ಜ್ ವಿತ್ ಇಂಡಿಯಾ ಜೊತೆ ಮರ್ಜ್ ಆಯ್ತು. ನೆಕ್ಸ್ಟ್ ನೋಡಿ, ಡಿಸ್ಕ್ರೈಬ್ ದ ಮ್ಯಾನರ್ ಇನ್ ವಿಚ್ ಪಾಂಡಿಚೇರಿ ವಾಸ್ ಲಿಬರೇಟೆಡ್ ಫ್ರಮ್ ಫ್ರೆಂಚ್. ಪಾಂಡಿಚೇರಿ ಫ್ರೆಂಚರಿಂದ ಯಾವ ರೀತಿ ಲಿಬರೇಟ್ ಆಯ್ತು ನೋಡಿ. ದ ಫ್ರೆಂಚ್ ಆಡ್ ಕಂಟಿನ್ಯೂಡ್ ದೇರ್ ಹೋಲ್ಡ್ ಸೌತ್ ಈಸ್ಟ್ ಅಂಡ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಸೌತ್ ಈಸ್ಟ್ ಪಾರ್ಟ್ ಮತ್ತೆ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ ಕಂಟ್ರೋಲ್ ತಗೊಂಡಿರ್ತಾರೆ. ಲೈಕ್ ಯಾವ್ದು ಅಂದ್ರೆ ಪಾಂಡಿಚೇರಿ, ಕಾರಿಕಲ್ಲು, ಮಾಹೆ ಮತ್ತೆ ಚಂದ್ರನಗರ್ ಈ 4 ಪ್ಲೇಸ್ಗಳನ್ನ ಯಾರು ಫ್ರೆಂಚರ್ ಕಂಟ್ರೋಲ್ ತಗೊಂಡಿರ್ತಾರೆ. ಆಸ್ ಎ ರಿಸಲ್ಟ್ ದ ಸ್ಟ್ರಗಲ್ ಬೈ ದಿ ಕಾಂಗ್ರೆಸ್, ದ ಕಮ್ಯುನಿಸ್ಟ್ ಅಂಡ್ ದ ಅದರ್ ಆರ್ಗನೈಸೇಷನ್ ಅರ್ಜಿಂಗ್ ದಟ್ ಇಟ್ ಶುಡ್ ಬಿ ಪಾರ್ಟ್ ಆಫ್ ಇಂಡಿಯಾ. ಅವೆಲ್ಲ ಏನಾಗಿರ್ಬೇಕು, ಇಂಡಿಯಾ ಪಾರ್ಟ್ ಆಗಿರ್ಬೇಕಂತ ಎಲ್ಲರೂ ಏನೋ ಕಮ್ಯುನಿಸ್ಟ್ಗಳು, ಕಾಂಗ್ರೆಸ್ ಅವರು ಸ್ಟ್ರಗಲ್ ಮಾಡ್ತಿರ್ತಾರೆ. By the struggling by them, all this part of integrated in the 1954 ಅಲ್ಲಿ ಎಲ್ಲ ಇಂಡಿಯಾಗೆ ಮರ್ಜ್ ಆಯ್ತವೆ. ದ ಪಾಂಡಿಚೇರಿ ವಾಸ್ ಡಿಕ್ಲೇರ್ಡ್ ಯೂನಿಯನ್ ಆಫ್ ಟೆರಿಟರಿ ಇನ್ 1962. ಪಾಂಡಿಚೇರಿ ಈಗ ಯೂನಿಯನ್ ಟೆರಿಟರಿ ಆಗಿದೆ. ಅದು ಇಂಡಿಯಾ ಜೊತೆ ಯಾವಾಗ ಆಯ್ತದ 1962 ಆಯ್ತು. ಓಕೆನಾ? ಹೌ ವಾಸ್ ಗೋವಾ ಲಿಬರೇಟೆಡ್ ಫ್ರಮ್ ದಿ ಪೋರ್ಚುಗೀಸರಿಂದ ಗೋವಾ ಹೇಗೆ ವಿಮೋಚನೆ ಹೊಂದಿತು? ಗೋವಾ ವಿಚ್ ವಾಸ್ ಅಂಡರ್ ದಿ ಇಂಪೀರಿಯಲಿಸ್ಟ್ ರೂಲ್ ಆಫ್ ಪೋರ್ಚುಗೀಸರ ಅಂಡರ್ಲಿ ಇತ್ತು. ಪೋರ್ಚುಗೀಸ್ ಬ್ರಾಟ್ ಮೋರ್ ಆರ್ಮಿ ಫ್ರಮ್ ಆಫ್ರಿಕಾ. ನೋಡಿ ಇವ್ರು ನೋಡಿ ಪೋರ್ಚುಗೀಸರು ಹೆಂಗಾರ ಮಾಡಿ ನಾವು ಇಂಡಿಪೆಂಡೆಂಟ್ ಆಗಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಆಫ್ರಿಕಾ ಬರ್ರ ಅಂತ ಆರ್ಮಿನ ತಗೊಂಡು ಯುರೋಪಿನ ಆರ್ಮಿನ ತಗೊಂಡು ಬಂದ್ರು. ಕನ್ಸಾಲಿಡೇಟ್ ದೇರ್ ಪವರ್ ಓವರ್ ಗೋವಾ ಮೇಲೆ ಪವರ್ ತಗೊಳ್ಳೇಬೇಕು ಅಂತ ಕೂತಂದ್ರು ಪೋರ್ಚುಗೀಸರು. ಆಗ 1955 ಸತ್ಯಾಗ್ರಹೀಸ್ ಫ್ರಮ್ ಡಿಫರೆಂಟ್ ಪಾರ್ಟ್ ಆಫ್ ಇಂಡಿಯನ್ ಗ್ಯಾದರ್ಡ್ ಅಟ್ ಗೋವಾ. ನೋಡಿ ಸತ್ಯಾಗ್ರಹಿಗಳೆಲ್ಲ ಬಂದು ಗೋವಾದಲ್ಲಿ ಕುತ್ಕೊಂಡ್ರು. ನಾವು ಗೋವಾ ಬಿಟ್ಕೊಡಲ್ಲ ಅಂತವ. ದೇ ಬಿಗ್ಯಾನ್ ಎ ಲಿಬರೈಸೇಷನ್ ಮೂವ್ಮೆಂಟ್ ಡಿಮ್ಯಾಂಡಿಂಗ್ ದಟ್ imperialist quit Goa. So in the 1961 the Indian army involved and took Goa under the control. ನೋಡಿ ಇಂಡಿಯನ್ ಆರ್ಮಿಯಲ್ಲಿ ಹೋಯ್ತು. 1961 ಗೋವಾ ಕಂಟ್ರೋಲ್ ತಗಂತು. ಗೋವಾ ವಾಸ್ ರಿಮೈಂಡ್ ಅಂಡ್ ಇಂಡಿಯನ್ ಯೂನಿಟರಿ ಟೆರಿಟರಿ ಟಿಲ್ 1987. ನೋಡಿ 1987 ವರೆಗೂ ಅದು ಟೆರಿಟರಿ ಆಗಿತ್ತು, ಯೂನಿಯನ್ ಟೆರಿಟರಿ ಆಗಿತ್ತು. ಈಗ ಅದು ಒಂದು ಸ್ಟೇಟ್ ಆಗಿದೆ. 25 ರಾಜ್ಯ ಆಗುತ್ತೆ 1987 ಆದ್ಮೇಲೆ. ಸೊ ಇಂಟಿಗ್ರೇಷನ್ ಆಫ್ ಕಾಶ್ಮೀರ ವಿತ್ ಇಂಡಿಯನ್ ಯೂನಿಯನ್ ಇನ್ ದ ಯೂನಿಕ್ ಕಂಪ್ಯಾರಿಸನ್ ಟು ಅದರ್ ಪ್ರಾವಿಷನ್ಸ್. ಹೌ ನೋಡಿ ಅಲ್ಲಿ ಯಾರಿರ್ತಾನೆ ಕಾಶ್ಮೀರದಲ್ಲಿ, ನೋಡಿ ಕಾಶ್ಮೀರ ಅಂದ್ಕೊಂಡಿದ್ರು ಆಯ್ತಾ. ಓಕೆ, ಇದು ಕಾಶ್ಮೀರ ನೋಡಿ ಜಮ್ಮು ಕಾಶ್ಮೀರ, ಇಲ್ಲಿ ಕಾಶ್ಮೀರ ಇರುತ್ತಲ್ಲ. ಈ ಕಾಶ್ಮೀರದಲ್ಲಿ ಒಬ್ಬ ಕಿಂಗ್ ಇರ್ತಾನೆ. ಯಾರು? ಹರಿ ಸಿಂಗ್ ವಾಸ್ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. 3 ಜನ ನೋಡಿ. ಒಬ್ಬ ಯಾರು ಹೇಳಿ? ನವಾಬ. ಹೈದರಾಬಾದ್ ನಿಜಾಮ. ಅವನು ನಾನು ಏನ್ ಮಾಡ್ತೀನಿ, ನಾನು ಇದಾಗಿರ್ತೀನಿ, ನಾನು ಇಂಡಿಯಾ ಜೊತೆ ಸೇರಕ್ಲ ಅಂತ ಹೇಳ್ದ. ಅದ ಇವನು ಯಾರು? ಜುನಾಗಢ ನವಾಬ ನಾನು ಪಾಕಿಸ್ತಾನಕ್ಕೆ ಹೋಯ್ತಿನಿಂದ ಅಣ್ಣ ಹರಿ ಸಿಂಗು ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಕುತ್ಕೊಂಡ. ಆಗ ಫಿಯರ್ಸ್ ಆಫ್ ಮರ್ಜಿಂಗ್ ಆಫ್ ಕಾಶ್ಮೀರ ವಿತ್ ಇಂಡಿಯಾ, ಕಾಶ್ಮೀರ ಮರ್ಜ್ ಮಾಡಕ್ಲಂತ ಕುತ್ಕೊಂಡವನು. ದ ಪಾಕಿಸ್ತಾನ ಇನ್ಸಿಡೆಂಟ್ ದಟ್ ಟ್ರೈಬಲ್ಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ ವ್ಯಾಲಿ. ಪಾಕಿಸ್ತಾನ ರೆಡಿ ಆಯ್ತು, ನೀನು ಇಂಡಿಪೆಂಡೆಂಟ್ ಆಗಿರ್ತೀಯ, ಇಡು ತರಿ ನಿನ್ನ ನಿನ್ನ ಯುದ್ಧ ಮಾಡ್ತೀವಿ, ನಿನ್ನ ಅಟ್ಯಾಕ್ ಮಾಡ್ಬಿಟ್ಟು ತಗೊಳ್ತೀವಿ ಅಂತವ. ಅವಾಗ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಸಿಖ್ ಔದುಲ್ ವಿಚ್ ಇಸ್ ಫಾಟ್ ಫಾರ್ ದಿ ಫ್ರೀಡಮ್ ಆಫ್ ಕಾಶ್ಮೀರ. ಅವಾಗ ನಮ್ಮ ಸಿಖ್ ಯಾರು? ಅಬ್ದುಲ್ ಅವ್ರು ಬರ್ತಾರೆ. ಫೈನಲಿ ಡಿಸೈಡೆಡ್ ಟು ಮರ್ಜ್ ವಿತ್ ಇಂಡಿಯಾ ದಟ್ ಹ್ಯಾಡ್ ಅ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್.
ಈಗ ಅವರು ಪಾಕಿಸ್ತಾನ ಯುದ್ಧ ಮಾಡಕ್ ಬಂದಾಗ ಅವ್ನು ಬಂದು ಹರಿ ಸಿಂಗು ಅಣ್ಣ ಹೆಂಗಾರ ಮಾಡಿ ನಮ್ಮನ್ನು ಉಳಿಸ್ಕೊಳ್ಳೋಣ ಅಂತ ಇವ್ರ ಹತ್ರ ನಮ್ಮ ಇಂಡಿಯಾದ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಆರ್ಮಿ ಹೋಗಿ ಅವ್ರನ್ನ ಡಿಫೀಟ್ ಮಾಡುತ್ತೆ. ಡಿಫೀಟ್ ಮಾಡ್ಬಿಟ್ಟು ಅವ್ರನ್ನ ನಮ್ಮ ಇಂಡಿಯಾ ಜೊತೆ ಮರ್ಜ್ ಮಾಡ್ಕೊಳ್ಳುತ್ತೆ. ಆದ್ರೂ ಕೆಲವೊಂದು ಪ್ಲೇಸ್ ಅಲ್ಲಿ ಉಳ್ಕೊಳ್ತದೆ. ದಟ್ ಇಸ್ POK ಅಂತ ಕರೀತಾರೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತ. ರಾಜಾ ಹರಿ ಸಿಂಗ್ ರಿಕ್ವೆಸ್ಟ್ ಟು ಹೆಲ್ಪ್ ಫ್ರಮ್ ದಿ ಇಂಡಿಯನ್ ಗೌರ್ಮೆಂಟ್ ಹೆಲ್ಪ್ ಕೇಳ್ತಾನೆ. ಸೊ ಪಾಕಿಸ್ತಾನ ಅಟೆಂಪ್ಟ್ ಫೇಲ್ಡ್. ದ ಜಮ್ಮು ಅಂಡ್ ಕಾಶ್ಮೀರ್ ಮರ್ಜ್ ವಿತ್ ಇಂಡಿಯಾ ಅಂಡ್ ಸರ್ಟನ್ ಕಂಡೀಷನ್. ಒನ್ ಪಾರ್ಟ್ ಆಫ್ ದಿ ಕಾಶ್ಮೀರ್ ರಿಮೈನ್ಸ್ ಇನ್ ದ ಪಾಕಿಸ್ತಾನ್. ಎಸ್, ದಟ್ ಈಸ್ ಇಂಡಿಯಾ ಕಂಪ್ಲೇಂಟ್ ಟು UNO, United Nation Organization. Northwest region of Kashmir occupied by Pakistan is called as POK. That is ನೋಡಿ POK ಅಂದ್ರೇನು? POK, that is Pakistan Pak occupied Kashmir. For this reason, integration of Jammu and Kashmir is unique. Why were the state reorganization commission formed in the government of India, that is 53? ನೋಡಿ ಯಾಕೆ ಈ ಸ್ಟೇಟ್ ರಿಆರ್ಗನೈಸೇಷನ್ ಅಂತಂದ್ರೆ ಇನ್ ಆರ್ಡರ್ ಟು ಪ್ರೊವೈಡ್ ದ ಗುಡ್ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್, ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡೋದಕ್ಕೋಸ್ಕರ. ಫಾರ್ ಡಿಮ್ಯಾಂಡ್ ಮೇಡ್ ಟು ಮಾರ್ಕ್ ಅಂಡ್ ಬೌಂಡ್ರೀಸ್ ಬೇಸ್ಡ್ ಆನ್ ದಿ ಲ್ಯಾಂಗ್ವೇಜಸ್ ಫಾರ್ ಪೀಪಲ್ ಇನ್ ದಿಸ್ ಏರಿಯಾ. ಭಾಷೆಗಳ ಆಧಾರದ ಮೇಲೆ ಲ್ಯಾಂಗ್ವೇಜ್ ಬೇಸ್ಡ್ ಅದೇನ್ ಮಾಡಿದ್ರು, ಡಿವೈಡ್ ಮಾಡಕ್ ಹೋದ್ರು. ಸೊ ಇನ್ ದಿಸ್ ಬ್ಯಾಕ್ಗ್ರೌಂಡ್ ದ ಡಿಸೈರ್ ಫಾರ್ ದ ಲಿಂಗ್ವಿಸ್ಟಿಕ್ ಫಾರ್ಮೇಶನ್ ಆಫ್ ದಿ ಸ್ಟೇಟ್ ವಾಸ್ ಇಂಟೆನ್ಸ್. ದ ಪುಟ್ಟಿ ಶ್ರೀರಾಮ್ ನೋಡಿ ಇವ್ರ ಅಣ್ಣ ಪುಟ್ಟಿ ಶ್ರೀರಾಮ್ ಅವರು ಡಿಡ್ ಎ ಪಾಸ್ಟ್ ಅಂಡರ್ ಡೆತ್ ಸತ್ಯಾಗ್ರಹ ಫಾರ್ 58 days. 58 ದಿನ ಉಪವಾಸ ಮಾಡಿ ಪುಟ್ಟಿ ಶ್ರೀರಾಮ್ ಅವರು ಎಕ್ಸ್ಪೈರ್ ಆಗ್ಬಿಡ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಇವ್ರು ಏನ್ ಮಾಡ್ತಾರೆ, ಭಾಷೆಗಳ ಆಧಾರ ಮೇಲೆ ರಾಜ್ಯಗಳನ್ನ ಮಾಡ್ತಾರೆ. ಲ್ಯಾಂಗ್ವೇಜ್ ಬೇಸ್ಡ್ ದೇ ಅರೇಂಜ್ ಇನ್ ಆಂಧ್ರ ಪ್ರದೇಶ್. ಫಸ್ಟ್ ನೋಡಿ, ಫಸ್ಟ್ ಸ್ಟೇಟ್. After the death of Putti Sriramulu, demand the language-based state recognition went up. So the 1953 recognition of the state commission was formed under the chairmanship of the Fazal Ali. This is important. Fazal Ali. Members are what came Panikkar and HN Kunjru. ಇವರು ಇಂಪಾರ್ಟೆಂಟ್ ನೋಡಿ. 53 ಅಲ್ಲಿ ನಡೆಯುತ್ತೆ. ಅದಕ್ಕೂ ಮುಂಚೆ 2 SK ದಾರ್ ಆಯೋಗ ಮತ್ತೆ JVP ಆಯೋಗ ಅಂತ ಬಂದಿರುತ್ತೆ. ಅದು ಅವರು ಒಪ್ಕೊಂಡಿರಕಲ್ಲ. ಸೊ 1953 ಇವು ಬರ್ತಾರೆ. ಯಾರು? ಫಜಲ್ ಅಲಿ ಅಂತ. ಫಜಲ್ ಅಲಿ ಬಂದಾಗ ಅವ್ರ ಜೊತೆ ಯಾರು? KM ಪಣಿಕ್ಕರ್ ಮತ್ತೆ HN ಕುಂಜೂರು ಬಂದಾಗ ಓಕೆ ಆಯ್ತು ಮಾಡಿ, ಭಾಷೆಗಳ ಲ್ಯಾಂಗ್ವೇಜ್ ಅದರ ಮೇಲೆ ಮಾಡಿ ಅಂತ ಹೇಳ್ತಾರೆ. ಬೈ ದ ರಿಪೋರ್ಟ್ ಆಫ್ ದಿ ಕಮಿಷನ್ 1953 ಆಂಧ್ರ ಪ್ರದೇಶ್ ಬಿಕಮ್ ದ ಫಸ್ಟ್ ಸ್ಟೇಟ್ ಆಫ್ ದಿ ಬೇಸ್ಡ್ ಆನ್ ಲ್ಯಾಂಗ್ವೇಜ್. ಕೇಳ್ತಾನೆ ಎಕ್ಸಾಮ್ಗೆ, ನಿಮಗೆ ಚೂಸ್ ಕೇಳಬಹುದು. ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಆನ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಅಂತ ಕೇಳಿ, ದಟ್ ಇಸ್ ಆಂಧ್ರ ಪ್ರದೇಶ್. ನೋಡಿ ಇಲ್ಲಿ ಈಗ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಹೋಗೋಣ. ಇಂಡಿಯನ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚಾಲೆಂಜಸ್. ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ, ಮತ್ತೆ ನಾನು ಇಳಿಯಕ್ ಹೋಗಲ್ಲ. ಡೈರೆಕ್ಟ್ ನಿಮ್ಗೆ ಏನು ಪಾಯಿಂಟ್ ಇದೆ ಅದನ್ನ ಓದ್ಬೇಕು, ನೀವು ಸ್ಕೋರ್ ಮಾಡಲೇಬೇಕು ಕಂಪಲ್ಸರಿ. ದಟ್ ಇಸ್ ಮೈ ಇಂಟೆನ್ಷನ್. ವಿಚ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ? ಇಂಡಿಯನ್ ಫಾರಿನ್ ಪಾಲಿಸಿ ಬೇಸಿಕ್ ಏನು? ಅಪೋಸಿಷನ್ ಟು colonizationism, opposition to imperialism, opposition to racial discrimination, a policy of non-alignment. So priority for the progress of Africa and Asian countries, support for disarmament, support to United Nation and world peace. United Nation ಮತ್ತು world peace ಗೆ ಸಪೋರ್ಟ್ ಮಾಡೋದು. ಒಂದು ನಿಮಿಷ. Next question on that is which are the factors determine the Indian foreign policy? Factors ಯಾವುದು? Common determining factors, internal determining factors, external determining factor. ನೋಡಿ, ಕಾಮನ್, ಇಂಟರ್ನಲ್, ಎಕ್ಸ್ಟರ್ನಲ್ ಮುಗೀತು ಅಷ್ಟೇ. ಅವೇ determining factors. What are the decisive factors that drive that formulation of foreign policy? That is geographical, historical, cultural, social, economical, political, demographic, ಮಿಲಿಟರಿ, ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್. ಇಷ್ಟು ಏನು ಫ್ಯಾಕ್ಟರ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೆನ್ಷನ್ ದ ಕಾಮನ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಫಾರಿನ್ ಪಾಲಿಸಿ. ಯಾವ್ದು ಪಾಲಿಸಿ ಇದು ಕಾಮನ್ ಫ್ಯಾಕ್ಟರ್ಗಳು ಇನ್ಫ್ಲೂಯೆನ್ಸ್ ಆಗುತ್ತಂದ್ರೆ ಯುನೈಟಿ ಅಂಡ್ ಸಾವರ್ನಿಟಿ ಆಫ್ ನೇಷನ್, ಇಂಟರ್ ಡಿಪೆಂಡೆನ್ಸ್, ಪ್ರೊಟೆಕ್ಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್, ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ಸ್. ನೋಡಿ, ವಾಟ್ ಆರ್ ದ internal determining factors influence on the foreign policy of India? Geographical isolation of nation, the size of the population, ideological, economical and military aspects. Okay, ಇಷ್ಟು 3 ಫ್ಯಾಕ್ಟರ್ಸ್ಗಳು. ಓಕೆ, ಲೀಸ್ಟ್ ಔಟ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನೋಡಿ, ಇವೆಲ್ಲ ನೋಡಿ ವೆರಿ ಇಂಪಾರ್ಟೆಂಟ್. ಕಾಮನ್ ಫ್ಯಾಕ್ಟರ್ ಇದು, ಇಂಟರ್ನಲ್ ಫ್ಯಾಕ್ಟರ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇಂಟರ್ನ್ಯಾಷನಲ್ ಕಂಡೀಷನ್ಸ್ ಏನಾಗಿರುತ್ತೆ? ರಿಲೇಶನ್ಶಿಪ್ ವಿತ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, UNO, WHO ಜೊತೆ ಯಾವ ರೀತಿ ರಿಲೇಶನ್ಶಿಪ್ ಇದೆ. ಗ್ಲೋಬಲ್ ಪಬ್ಲಿಕ್ ಒಪಿನಿಯನ್ ಇರುತ್ತೆ, ಇಂಪಾರ್ಟೆಂಟ್. ವಾಟ್ ಆರ್ ದ 3 ಸ್ಟೇಜಸ್ ಆಫ್ ಎವಲ್ಯೂಷನ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ? ಎವಲ್ಯೂಷನ್ ಕಾರಣ ಏನು? ಒಂದು, ನಮ್ಮ ನೆಹರು, ದಟ್ ಈಸ್ 1947 to 1959. ಸೊ ನೆಕ್ಸ್ಟ್ ಫೇಸ್ ಆಫ್ ಸ್ಟ್ರಾಟಜಿಕ್ ರಿಲಿಸಮ್, 1959 to 1991. ಎಕನಾಮಿಕಲ್ ಎಕ್ಸ್ಪೆರಿಮೆಂಟಲ್ ಫೇಸ್, ದಟ್ ಈಸ್ 1991 to ಪ್ರೆಸೆಂಟ್. ಇವಾಗ ನಾವು ಯೂಸ್ ಮಾಡಿದ್ರೆ ಎಕನಾಮಿಕಲ್ ಎಕ್ಸ್ಪೆರಿಮೆಂಟಲ್ ಫೇಸ್.
ವಿಚ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ದಿ ವರ್ಲ್ಡ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್? ಎರಡನೇ ವರ್ಲ್ಡ್ ವಾರ್ ಆದ್ಮೇಲೆ ಏನು ಚಾಲೆಂಜಸ್ ಫೇಸ್ ಮಾಡಿತ್ತು? ಡೈನಲ್ ಆಫ್ ಹ್ಯೂಮನ್ ರೈಟ್ಸ್, ಆರ್ಮ್ ರೇಸ್, ಎಕನಾಮಿಕಲ್ ಇನ್ಇಕ್ವಾಲಿಟಿ, ಟೆರರಿಸಮ್ ಜಾಸ್ತಿ ಆಯಿತು. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರು. ಮೆನ್ಷನ್ ದ ಮೆಜರ್ಮೆಂಟ್ ಟೇಕನ್ ಬೈ ಇಂಡಿಯಾ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಟ್ ಮಾಡಕ್ಕೆ ಏನೇನು ಮೆಜರ್ಮೆಂಟ್ ತಗೊಂತು? ಇಂಡಿಯಾ ಆಸ್ ಆಲ್ವೇಸ್ ಅಡ್ವೊಕೇಟ್ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್. ಇಂಡಿಯಾ ಹ್ಯಾಸ್ ಬೀನ್ ಅಡ್ವೊಕೇಟಿಂಗ್ ಪ್ರೊಟೆಕ್ಟ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನ್ ಮಾಡ್ತಿದೆ? ಪ್ರೊಟೆಕ್ಟ್ ಮಾಡ್ತದೆ. ಸೊ ಫಂಡಮೆಂಟಲ್ ರೈಟ್ಸ್ ಆರ್ ಗ್ಯಾರಂಟಿಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಇವನಿಗೆ ಕೊಡಲೇಬೇಕು. ಎಸ್, ದಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ. ಸೊ ಅಲ್ಲಿ ನಮ್ಮ ಹಕ್ಕುಗಳನ್ನು ಮೀನ್ಸ್ ಹ್ಯೂಮನ್ ರೈಟ್ಸ್ ನ ಪ್ರೊಟೆಕ್ಟ್ ಮಾಡಬಹುದು. ಸೊ ಇಂಡಿಯಾ ಅಪೋಸಸ್ genocides and it also forms the exploitation and the operations appreciation operations. So India has established the National Human Rights Commission and state ನೋಡಿ ಇದೆ NHRC ಮತ್ತೆ ಸ್ಟೇಟ್ HSRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮತ್ತೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡ್ಕೊಂಡಿದೆ. ಮೆನ್ಷನ್ ದ ಮೇಜರ್ ಫೀಚರ್ಸ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಆರ್ಮ್ ರೈಸಸ್ ಏನೇನು? Armament races seems to be most dangerous symptoms of the present day's world. So it leads to evil system and anti-human being. The create a global level fear ಭಯನ ಹುಟ್ಟಿಸುತ್ತೆ. Insecurity, tension among the countries as increases the possibility of war. ದೇಶಗಳ ಮಧ್ಯೆ ವಾರ ಆಗಕ್ಕೆ ಜಾಸ್ತಿ ಇರುತ್ತೆ. It hinders in achieving the world peace. ಎಕನಾಮಿಕಲ್ ಇನ್ಸ್ಟೆಬಿಲಿಟಿ, ಇಟ್ ಲೀಡ್ಸ್ ಟು ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಆರ್ಮ್ ರೇಸಸ್ ಇಸ್ ಒನ್ ಆಫ್ ಆರ್ ಗ್ಲೋಬಲ್ ಡಿಸ್ಟ್ರಕ್ಷನ್. ಇನ್ ದ ಬ್ಯಾಕ್ ಡ್ರಾಪ್ ಮೆನ್ಷನ್ ದಟ್ ರಿಸಲ್ಟ್ ಆಫ್ ಆರ್ಮ್ ರೇಸಸ್ ಅಥವಾ ಆರ್ಮ್ ರೇಸಸ್ ವಿಲ್ ಬಿ ಲೀಡ್ಸ್ ಟು ದಿ ವರ್ಲ್ಡ್ ಡಿಸ್ಟ್ರಕ್ಷನ್. ಇಟ್ ಆಲ್ವೇಸ್ ಲೂಸ್ ದ ಪೀಸ್ಫುಲ್ ಅಟ್ಮಾಸ್ಫಿಯರ್. ನೋಡಿ, ಶಾಂತಿ ಇರೋದೇ ಇಲ್ಲ. ಲಾಸ್ ಆಫ್ ಹ್ಯೂಮನ್ ಆನ್ ಅನಿಮಲ್ ಲೈಫ್, ಮನುಷ್ಯರು ಸಾಯ್ತಾರೆ, ಪಾಪ ಅನಿಮಲ್ಸ್ಗಳು ಸಾಯ್ತವೆ. ಡಿಸ್ಟ್ರಕ್ಷನ್ ಆನ್ ಪಬ್ಲಿಕ್ ಪ್ರಾಪರ್ಟಿ, ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು, ಸಾರ್ವಜನಿಕ ಆಸ್ತಿ ಪಾಸ್ತಿ. ಇಟ್ ಕ್ರಿಯೇಟಿಂಗ್ ಎನ್ನಿಮಿಟಿ ಆ್ಯಂಡ್ ಅಮಾಂಗ್ ದಿ ನೇಷನ್, ವೈರತ್ವ ಉಂಟಾಯ್ತು, ಅವನ ಮೇಲೆ ನನ್ಗೆ ಬಾಂಬ್ ನಾನು ಅವ್ನಿಗೆ ಹಾಕ್ಲೇಬೇಕು, ಎಸ್ ಆ ಥರ ಉಂಟಾಯ್ತು. ವಾಟ್ ಆರ್ ದ ಫೀಚರ್ಸ್ ಆಫ್ ಎಕನಾಮಿಕಲ್ ಬ್ಯಾಕ್ವರ್ಡ್ ನೇಷನ್? ದಟ್ ಈಸ್ ದ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಅಡಿಕ್ವೇಟ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಪೂರ್ ಕ್ವಾಲಿಟಿ ಎಜುಕೇಶನ್. ನೋಡಿ, ವೆರಿ ಇಂಪಾರ್ಟೆಂಟ್, ಒಳ್ಳೆ ಎಜುಕೇಶನ್ ಕೊಡಬೇಕು. ಇಲ್ಲಿ ಹೆಲ್ತ್, ಮಾಲ್ ನ್ಯೂಟ್ರಿಷನ್ ಇಸ್ ಹೈ, ಲ್ಯಾಕ್ ಆಫ್ ಟೆಕ್ನಾಲಜಿ, ಲ್ಯಾಕ್ ಆಫ್ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ಸ್. ಎಷ್ಟು ಪಾಯಿಂಟ್ಗಳನ್ನ ಬರೀಬೇಕು. ಡಿಸ್ಟ್ರಕ್ಷನ್, ದ ರೀಸನ್ ಫಾರ್ ದಿಸ್ ಬ್ಯಾಕ್ವರ್ಡ್ನೆಸ್, ದಟ್ ಈಸ್ ಹಿಸ್ಟಾರಿಕಲ್, ಲೀಗಲ್ ಆಫ್ ಕಾಲೋನಿಸಮ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್. ಸೊ ಎಕ್ಸ್ಪೀರಿಯಲಿಸಮ್ ಆಕ್ಟಿವಿಟೀಸ್, ಸಫರ್ಡ್ ಅಲಯನ್ಸ್ ಕಾಲೋನಿಯಲ್ ರೂಲ್, ಲ್ಯಾಕ್ ಆಫ್ ಸಫಿಷಿಯಂಟ್ ಕ್ಯಾಪಿಟಲ್ ಟು ಡೆವಲಪ್ ಅಗ್ರಿಕಲ್ಚರ್, ಲ್ಯಾಕ್ ಆಫ್ ಸಫಿಷಿಯಂಟ್ ಕ್ಯಾಪಿಟಲ್ ಟು ಡೆವಲಪ್ ಇಂಡಸ್ಟ್ರಿ. ಅಗ್ರಿಕಲ್ಚರ್ ಆಯ್ತಾ, ನೆಕ್ಸ್ಟ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್, ಹೆಲ್ತ್, ಎಜುಕೇಶನ್, ಸೈನ್ಸ್, ಇಷ್ಟನ್ನು ಡೆವಲಪ್ ಮಾಡೋಕ್ಕೆ ಸೊ ಏನಾಗಿದೆ, ಕಷ್ಟ ಆಗಿದೆ ಅಂತ. ಮೆನ್ಷನ್ ದ ಮೆಜರ್ಮೆಂಟ್ ಅಂಡರ್ಟೇಕನ್ ಟು ಬೈ ಇಂಡಿಯಾ ಟು ರಿಮೂವ್ ದ ಎಕನಾಮಿಕಲ್ ಇನ್ಇಕ್ವಾಲಿಟಿ ಅಮಾಂಗ್ ದಿ ನೇಷನ್. ಎಕನಾಮಿಕ್ ಇನ್ಇಕ್ವಾಲಿಟಿ ಇದೆಯಲ್ಲ, ಅದನ್ನು ನೇಷನಲ್ಲಿ ರಿಮೂವ್ ಮಾಡೋಕೆ ಏನು ಅನೌನ್ಸ್ ಮಾಡಿದೆ? ಲಾಂಚಸ್ ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್ in advocates to economical assistance to needy countries by rich nations without any condition. So India stood for smooth flow of capital investment by rich nation into capital and the smooth flow of the capital. So India as progressive nation advocate economical justice and equality among the nation in the world. ಸೊ ಎಕ್ಸ್ಪ್ಲೈನ್ ದ ಮೇನ್ ಅಂಡ್ ಸಿಗ್ನಿಫಿಕೆಂಟ್ ಫೀಚರ್ಸ್ ಆಫ್ ಟೆರರಿಸಮ್. ವೆರಿ ಇಂಪಾರ್ಟೆಂಟ್ ಇದೆ, ಆಲ್ರೆಡಿ ಸುಮಾರು ಕೇಳಿದ್ದೀನಿ, ಅದಕ್ಕೆ ಹಾಕಿದ್ದೀನಿ. ಸೊ ಏನು ಮೈನ್ ಟೆರರಿಸಮ್ ಏನಪ್ಪ ಅಂದ್ರೆ, ಇಟ್ ಕಾಸಿಂಗ್ ದ ಹೆವಿ ಡ್ಯಾಮೇಜ್ ಆನ್ ದಿ ಸೊಸೈಟಿ. ಸೊಸೈಟಿಗೆ ಸರಿ ಡ್ಯಾಮೇಜ್ ಮಾಡುತ್ತೆ. ಇಟ್ ಕ್ರಿಯೇಟ್ಸ್ ಅ ಹೆವಿ ಸೈಕಲಾಜಿಕಲ್ ಇಂಪ್ಯಾಕ್ಟ್, ಮಾನಸಿಕ ಹಿಂಸೆಯನ್ನು ಕೊಟ್ಬಿಡುತ್ತೆ. ಇಟ್ ಕಾಸಸ್ ದ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಸಿವಿಲೈಸ್ಡ್ ಸೊಸೈಟಿ ಅಂಡ್ ಗೌರ್ಮೆಂಟ್ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ನ ಕೊಡುತ್ತೆ. ಇಟ್ ಥ್ರೆಟನ್ ದ ಸೋಷಿಯಲ್ ಕಲ್ಚರ್ ಆಸ್ಪೆಕ್ಟ್ಸ್, ಕಾಸಸ್ ದ ಮೆಂಟಲ್ ಡಿಸ್ಟರ್ಬೆನ್ಸ್, ಹುಚ್ಚಿಡ್ದಂಗೆ ಆಗ್ಬಿಡ್ತದೆ. ಸೊ ಡಿಸ್ಟ್ರಿಬ್ಯೂಟ್ ದ ಲಾ ಅಂಡ್ ಆರ್ಡರ್ಸ್ನ ಒಂಥರ ಧೂಳಿಪಟ ಮಾಡ್ದಂಗೆ ಆಗುತ್ತೆ. ಇಟ್ ಈಸ್ ವರಿ ಟು ಗ್ಲೋಬ್ ಸೆಕ್ಯೂರಿಟಿ ಆಫ್ ವೇರಿಯಸ್ ಕಂಟ್ರೀಸ್. ಇದು ಅವ್ರ ಕರ್ತವ್ಯ ಆಗಿರೋದು, ಗ್ಲೋಬಲ್ ಸೆಕ್ಯೂರಿಟಿ ಮಾಡೋದು. ಸೊ ವಾಟ್ ಆರ್ ದ ಮೆಜರ್ಮೆಂಟ್ ಟೇಕನ್ ಟು ಕರ್ಬ್ ಟೆರರಿಸಮ್ ಇನ್ ಇಂಡಿಯಾ? ಅಂದ್ರೆ ಟೆರರಿಸಮ್ ಹೋಗಲಾಡಿಸಲು ನಾವು ಏನೇನು ಕಂಟ್ರೋಲ್ ಮಾಡಿದೀವಿ? ಒಂದು NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ವಿ, ಎಸ್ಟಾಬ್ಲಿಷ್ಡ್ ಇನ್ ದ ಫಾರ್ಮ್ ಸ್ಪೆಷಲ್ ಫೋರ್ಸ್ ಕಂಟ್ರಿ ಅಂಡ್ ರಿಸ್ ಟೆರರಿಸಮ್ ಟು ಆಪರೇಷನ್. ನೆಕ್ಸ್ಟ್ ATS, ಆಂಟಿ ಟೆರರಿಸಮ್ ಸ್ಕ್ವಾಡ್. ಇನ್ನೊಂದು IB ಮಾಡ್ಕೊಂಡಿವಿ, ಇಂಟೆಲಿಜೆನ್ಸ್ ಬ್ಯೂರೋ. ನೆಕ್ಸ್ಟ್ ಏನ್ ಮಾಡ್ಕೊಂಡು, ಅಪಾಯಿಂಟ್ಮೆಂಟ್ ಟ್ರೈನ್ಡ್ ಆಂಟಿ ಟೆರರಿಸಮ್ ಫೋರ್ಸು. ನೆಕ್ಸ್ಟ್ ರಿಸ್ಟ್ರೈನ್ ಟೆರರಿಸಮ್ ಆಕ್ಟಿವಿಟಿ ಸೆಲೆಕ್ಟೆಡ್
eminent before force officers. India is peace-loving nation, ಶಾಂತಿಯುತವಾದ ದೇಶ. So it is always against the terrorism. ನಾವು ಟೆರರಿಸಮ್ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ. ನಾವು against the terrorism ಇದೀವಿ. Okay, next sociology. Social satisfaction. Stratification. What is the major classification of social stratification? Social refers to the practices of classifying peoples under the upper class, lower class. ಇದೆ main. The strategy, the segregation of the people such as rich and poor, upper class, lower caste, upper caste, lower caste, Subras and untouchables, skin color based, ಕೊಪ್ಪು ಇವ್ನು ಬಿಳಿಯ ಅಂತ ಕ್ಲಾಸಿಫೈ ಮಾಡಿದೀವಿ. have nots. Okay. The prejudice created by discrimination leads to development of the feelings how, that is impatience, so contempt, disrespect, hatred. So idu the untouchability is social evil. How untouchability, the practice of untouchability as the beginning of in the Varna system. The group of these people stayed outside the village. ಪಾಪ ಇವರು ಪೀಪಲ್ಸ್ ಇರ್ತಾರಲ್ಲ, ಆ ಪೀಪಲ್ಸ್ಗಳನ್ನ ವಿಲೇಜ್ ಇಂದ ದೂರ ಇಟ್ಟಿರ್ತಾರೆ. ಸೊ ಆಸ್ ಪರ್ ಗಾಂಧಿ, untouchability is the eros explosion of caste system. This is the leprosy attached to Hindu skin. ನೋಡಿ, ಅವ್ರನ್ನ ಟಚ್ ಮಾಡಿದ್ರೆ ನಮಗೇನು ಲೆಪ್ರಸಿ ಬರುತ್ತಾ? ಸೊ ಅದು ತಪ್ಪಲ್ವಾ? ಸೊ ಅದನ್ನ ಯಾರು ಹೇಳ್ತಾರೆ? ನಮ್ಮ ಗಾಂಧೀಜಿಯವರು ಹೇಳ್ತಾರೆ. ಪ್ರೋಹಿಬಿಟ್ ದ ಎಂಟೈರ್ ಟು ದಿ ಟೆಂಪಲ್ಸ್. ಅವ್ರು ಇರ್ತಾರೆ, ಯಾರು ಅನ್ಟಚಬಲ್ ಪೀಪಲ್ಸ್ ಇರ್ತಾರೆ, ಇವ್ರನ್ನ ಈ ದೇವಸ್ಥಾನಗಳಿಗೆ ಹೋಗಂಗಿಲ್ಲ, ಅವ್ರನ್ನ ಪ್ರೋಹಿಬಿಟ್ ಮಾಡಿರ್ತಾರೆ. ಸೊ ಬ್ಯಾನ್ ಆಫ್ ಎಂಟ್ರಿ ಟು ದಿ ಬಾರ್ಬರ್ ಶಾಪ್ ಇನ್ ದ ವಿಲೇಜ್. ಕಟಿಂಗ್ ಶಾಪ್ಗಳಿಗೆ ಹೋಗಿರಲಿಲ್ಲ ಅವರು. ಪ್ರೋಹಿಬಿಟ್ ಟು ಟೇಕ್ ದ ವೆಲ್. ಬಾವಿ ನೀರನ್ನ ಬಳಸಂಗಿಲ್ಲ. ಟ್ಯಾಪು ಬೋರ್ ವಾಟರ್ ಇನ್ ದ ಸೊಸೈಟಿಲಿರುವಂತ ಯಾವುದೇ ನೀರನ್ನ ಅವರು ಯೂಸ್ ಮಾಡಂಗಿರ್ಲಿಲ್ಲ. ಪ್ರೋಹಿಬಿಟ್ ದ ಎಜುಕೇಶನ್ ಫೆಸಿಲಿಟಿ ಇನ್ ದ ಸ್ಕೂಲ್. ಅವರಿಗೆ ಶಿಕ್ಷಣವನ್ನು ಕೊಡ್ತಿರ್ಲಿಲ್ಲ. ಸೊ ಇದು ಅವ್ರ ಪಾಪ ಅವರು ಸೋಷಿಯಲ್ ಎವಿಲ್ಸ್, ಅವ್ರಿಗಿರುವಂತಹ ಪ್ರಾಬ್ಲಮ್ಗಳಾಗಿತ್ತು. ಎಕ್ಸ್ಪ್ಲೈನ್ ದ ಲೀಗಲ್ ಪ್ರಾವಿಷನ್ ಬ್ರಾಟ್ ಅಂಡ್ ಎರಾಡಿಕೇಟ್ ದ ಅನ್ಟಚಬಿಲಿಟಿ. ನೋಡಿ, ಈಗ ಪ್ರಾಬ್ಲಮ್ ಇತ್ತಲ್ಲ, ಅದನ್ನ ಎಲ್ಲ ಈಗ ಕಡಿಮೆ ಮಾಡ್ಬೇಕು. ಏನನ್ನು ಮಾಡಿದ್ರು ನೋಡಿ, ಎರಾಡಿಕೇಟ್ ಅನ್ಟಚಬಿಲಿಟಿ, ಸೋಷಿಯಲ್ ಎವಿಲ್ಸ್ ಅನ್ಟಚಬಿಲಿಟಿ ಏನ್ ಮಾಡಿದ್ರೆ ಆರ್ಟಿಕಲ್ ನಂಬರ್ 17 ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್. ಅವರು ಅನ್ಟಚಬಿಲಿಟಿ ನಾವೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ 1955 ಪ್ರಕಾರ ದಟ್ ಇಸ್ ಕ್ರೈಮ್ ಆಕ್ಟ್. ನೋಡಿ, ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ 1976, ಯೂನಿವರ್ಸಲ್ ರೈಟ್ ಟು ವೋಟ್ ಅವರಿಗೆ, ಅಂಡ್ ಪಾರ್ಟಿಸಿಪೇಟೆಡ್ ಇನ್ ದ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಬಹುದಿತ್ತು. ಸೊ ರಿಸರ್ವೇಷನ್ ಇನ್ ದ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್, ಅವರಿಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ಮತ್ತೆ ರಿಸರ್ವೇಷನ್ ಇನ್ ದ ಎಜುಕೇಶನ್ ಕೊಡಕ್ ಬಂದ್ರು. ಸೊ ಅನ್ಟಚಬಿಲಿಟಿ ಆಸ್ಟ್ರಸೈಟ್ಸ್ 1989 ಆಯ್ತು. ಸೊ ಆರ್ಟಿಕಲ್ 15, 16, 17, 38, 39 ಅವರಿಗೋಸ್ಕರ ಇರೋದು. ಸೊ ಆರ್ಟಿಕಲ್ 16/4 ಅಂಡ್ 320 ಕ್ಲಾಸ್ 4, 330, 332, 334, ಆರ್ಟಿಕಲ್ 25 and 29 ಅನ್ಟಚಬಿಲಿಟಿ ಏನು ಎರಾಡಿಕೇಟ್ ಮಾಡೋದಕ್ಕೋಸ್ಕರ ಇರುವಂತದ್ದು. ಓಕೆ, ನೆಕ್ಸ್ಟ್ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್. ಡಿಫೈನ್ ಮೀನಿಂಗ್ ಆಫ್ ರಿಯಾಟ್ಸ್, ಲೀಸ್ಟ್ ಔಟ್ ದ ಕಾಸಸ್ ಆಫ್ ಇಟ್. ನೋಡಿ, ವೈಲೇಷನ್. ನೋಡಿ, ರಿಯಾಟ್ಸ್ ಮಾಡೋದ್ರಿಂದ ವೈಲೇಷನ್ ಅಂತ ಡಿಸ್ಟ್ರಕ್ಟಿವ್ ನೇಚರ್ ಮೂವ್ ಬಿಹೇವಿಯರ್ ಇಸ್ ಕಾಲ್ಡ್ ಎಸ್ ರಿಯಾಟ್ಸ್. ಪ್ರೊವೋಕಿಂಗ್ ಸರ್ಕಂಫರೆನ್ಸ್, ಬಾ ಹಿಂಗೆ ಒಂಥರ ಅವ್ರನ್ನ ಕೆರಳಿಸೋದು. ಇಂಡಿವಿಜುವಲ್ ಅನ್ಕಂಟ್ರೋಲ್ಡ್ ಬಿಹೇವಿಯರ್, ಕಂಟ್ರೋಲ್ ಮಾಡ್ಲಾಕೈತಿಲ್ಲ ಆ ಲೆವೆಲ್ ಬಿಹೇವ್ ಮಾಡ್ತವೆ. ಸೊ ಅನ್ಸಿವಿಲೈಸ್ಡ್ ಬಿಹೇವಿಯರ್, ಕ್ರಿಮಿನಲ್ ಇಂಟೆನ್ಸ್ಟ್ ಆಫ್ ಪೀಪಲ್, ರಿವೋಟರ್ಸ್ ಮೈಂಡ್ ಸೆಟ್, ಅವ್ರ ಒಂಥರ ಮೈಂಡ್ ಸೆಟ್, ಗುಂಡಿಟ್ಟು ಸಾಯಿಸ್ತೀವಿ ಒಂಥರ ಬಿಟ್ಟಿಗೆ ಅವ್ರಿಗೆ ರಕ್ತಪಾತವನ್ನು ನೋಡೋದೇ ಒಂದು ಇಂಟ್ರೆಸ್ಟ್ ಇರುತ್ತೆ. ಗಿವ್ ಸಮ್ ಎಕ್ಸಾಂಪಲ್ ಆಫ್ ರಿವೋರ್ಟ್ಸ್. ದಟ್ ಇಸ್ ಕಮ್ಯುನಲ್ ಕ್ಲಾಶಸ್, ಮತ್ತೆ ಕಮ್ಯುನಲ್ ಫೈಟ್ಸ್, ಗ್ರೂಪ್ ಕ್ಲಾಶಸ್ ಎಕ್ಸೆಟ್ರಾ. ದ ಮೇನ್ ರೀಸನ್ ಫಾರ್ ಡೆಸ್ಟ್ರಾಯಿಂಗ್ ದ ಫಾರೆಸ್ಟ್ ಅಂಡ್ ಪೊಲ್ಯೂಟಿಂಗ್ ದ ಎನ್ವೈರನ್ಮೆಂಟ್. ರೀಸನ್ ಫಾರ್ ನ್ಯಾಚುರಲ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಮಾಡಕ್ಕೆ ರೀಸನ್ ಏನು? ಇನ್ಕ್ರೀಸ್ ಇನ್ ದ ಹ್ಯೂಮನ್ ಪಾಪ್ಯುಲೇಷನ್, ಜನಸಂಖ್ಯೆ ಜಾಸ್ತಿ ಆಯ್ತು. ಸೊ ಅನ್ಬ್ರಿಡ್ ಗ್ರೋತ್ ಆಫ್ ಸಿಟೀಸ್, ಜಾಸ್ತಿ ಸಿಟಿಗಳು ಬೆಳ್ಕೊಂಡು. ಸೊ ಪ್ರೊಲಿಫರೇಷನ್ ಆಫ್ ಇಂಡಸ್ಟ್ರಿಗಳು ಜಾಸ್ತಿ ಆಗೋದ್ರಿಂದ. ಟೆಕ್ನಾಲಜಿಕಲ್ ಪ್ರೋಗ್ರೆಷನ್, ಸೊ ಎಕ್ಸ್ಪ್ಲೋಷನ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಜಾಸ್ತಿ ಬಸ್ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಜಾಸ್ತಿ ಆಯ್ತು. ಲಿಸ್ಟ್ ಆಫ್ ದ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ ಇನ್ ಇಂಡಿಯಾ. ನೋಡಿ, 1973 ಚಿಪ್ಕೋ ಎಲ್ಲಿ? ನಮ್ಮ ನಾರ್ತ್ ಇಂಡಿಯಾ, ಉತ್ತರಾಖಂಡಲ್ಲಿ ನಡೀತು ಚಿಪ್ಕೋ. ನಾವು ಕರ್ನಾಟಕದವರು ಒಪ್ಪಿಕೋ. ನಾವು 83 ಒಪ್ಪಿಕೋ ಕರ್ನಾಟಕದಲ್ಲಿ, ಉತ್ತರ ಕನ್ನಡದಲ್ಲಿ. ನರ್ಮದಾ ಮೂವ್ಮೆಂಟ್, ಬಾಬಾ ಆಮ್ಟೆ ಮತ್ತೆ ಇವರು ಯಾರು, ಬಾಬಾ ಆಮ್ಟೆ ಅಂಡ್ ಮೇಧಾ ಪಟ್ಕರ್ ಅವರು ನಡೆಸ್ತಾರೆ. ಸೈಲೆಂಟ್ ವ್ಯಾಲಿ ನಮ್ಮ ಕೇರಳದಲ್ಲಿ ನಡೆಯುತ್ತೆ. ಮೂವ್ಮೆಂಟ್ ಅಗೇನ್ಸ್ಟ್ ದಿ MRPL ಅಂದ್ರೆ ಮ್ಯಾಂಗ್ಳೂರ್ ರಿಫೈನರ್ಸ್ ಅಂಡ್ ಪೆಟ್ರೋಕೆಮಿಕಲ್ ಲಿಮಿಟ್ಸ್ ಇವರು. ಅಜಿಟೇಷನ್ ಅಗೇನ್ಸ್ಟ್ ಕೈಗಾ ನಡೆಯುತ್ತೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಎನ್ವೈರನ್ಮೆಂಟ್ ಸೇವ್ ಮಾಡೋಕ್ಕೋಸ್ಕರ. ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ವುಮೆನ್ ಸೆಲ್ಫ್
help group. What is the main role of women self-help group in rural area? So very important, empowering the women socially. Women's empower ಮಾಡೋದಕ್ಕೋಸ್ಕರ the group empower the women financially. Women's financially improve ಮಾಡೋದಕ್ಕೋಸ್ಕರ the government of India also encourage the women to participate in activities. This group government ಇಂಡಿಯನ್ ವುಮೆನ್ಗಳನ್ನ ಎಂಕರೇಜ್ ಮಾಡುತ್ತೆ. ಇಟ್ಸ್ ಆಲ್ಸೋ ಹೆಲ್ಪ್ ದೆನ್ ಸೋಶಿಯೋ ಎಕನಾಮಿಕಲ್ ಡೆವಲಪ್ಮೆಂಟ್. ನೋಡಿ ವುಮೆನ್ಸ್ಗಳನ್ನ ನಾವು ನಮ್ಮ ಜೊತೆ ಮೀನ್ಸ್ ಜೊತೆ ಬೆಳೆಸ್ಕೊಂಡ್ರೆ ಸೊ ಇಬ್ರು ಏನಾಗುತ್ತೆ ಸೋಶಿಯೋ ಎಕನಾಮಿಕಲ್ ಗ್ರೋತ್ ಆಗುತ್ತೆ. ಇಟ್ಸ್ ಆಲ್ಸೋ ಹೆಲ್ಪ್ಸ್ ದ ವುಮೆನ್ ಟು ಫೇಸ್ ದ atrocities heaped on the effectively. The operate keeply in the mind of women democratic rights. It provides women opportunity to participate in all development program. ಎಲ್ಲ ಪ್ರೋಗ್ರಾಮ್ಗಳದ್ದು ಪಾರ್ಟಿಸಿಪೇಟ್ ಮಾಡಬೇಕು. ನೆಕ್ಸ್ಟ್ ಜಿಯೋಗ್ರಫಿ ನೋಡಿ, ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿಕಲ್ position and the physical features. The physical features of India: northern mountain, northern great plain, so peninsular plateau, coastal plain. ನೋಡಿ ಇವೆ ನಾಲ್ಕು ವೆರಿ ಇಂಪಾರ್ಟೆಂಟ್. ನಾರ್ದನ್ ಮೌಂಟೇನ್, ನಾರ್ದನ್ ಗ್ರೇಟ್ ಪ್ಲೇನ್, ಮತ್ತೆ ಪೆನಿನ್ಸುಲರ್ ಪ್ಲಾಟ್ಯೂ ಅಂಡ್ ಕೋಸ್ಟಲ್ ಪ್ಲೇನ್. ವಿಚ್ ಆರ್ ದಿ ತ್ರೀ folded mountains range in the northern mountain? That is ನೋಡಿ ಅದು ಶಿವಾಲಿಕ್ ರೇಂಜ್, ಫುಟ್ ಹಿಲ್. ದ ಹಿಮಾಚಲ ಮಿಡಲ್ ಹಿಲ್, ಹಿಮಾಲಯ, ಗ್ರೇಟ್ ಹಿಮಾಲಯ, ಶಿವಾಲಿಕ್ಕು, ಮಧ್ಯ ಹಿಮಾಲಯ, ಮಿಡಲ್ ಹಿಮಾಲಯ ಅಂಡ್ ಹಿಮಾದ್ರಿ ಅಂತ ಕರೀತಾರೆ. ಸೊ ದ ಮೇಜರ್ ಪಾಸಸ್ ಆಫ್ ದಿ ಗ್ರೇಟ್ ಹಿಮಾಲಯ ಇನ್ ದ ಹಿಮಾದ್ರಿ, ದಟ್ ಈಸ್ ಬುರ್ಜಿಲಾ, ಜೋಜಿಲಾ, ಬಾರಲಾಚ. ನೋಡಿ ಎಂತ ಹೆಸರುಗಳು, ನೆನಪಿರೋ ಕಷ್ಟಪ್ಪ, ಚೆನ್ನಾಗಿ ಈಸಿಯಾಗಿರ್ಬೇಕು, ಮಕ್ಳಿಗೆ ಕಷ್ಟ ಮಾಡಬಾರ್ದು. ಬುರ್ಜಿಲಾ, ಜೋಜಿಲಾ, ಬಾರಲಾಚ, ಇವು ಗ್ರೇಟ್ ಹಿಮಾಲಯನ ಮೂರು ಮೇಜರ್ ಪಾಸಸ್. ದ ಪ್ಯಾರಲಲ್ ರೇಂಜ್ ಆಫ್ ದಿ ಲೆಸ್ಸರ್ ಹಿಮಾಲಯ, ಅದೇ ಹಿಮಾಚಲದಲ್ಲಿರುವಂಥದ್ದು ಯಾವುದು? ಪಿರ್ ಪಂಜಾಲ್, ದೌಲಾಧಾರ್, ನಾಗತಿಬಾ, ಮುಜೂರಿ, ಮಹಾಭಾರತ್, ಡಾರ್ಜಿಲಿಂಗ್ ಇವು. ದ ಹಿಲ್ ಸ್ಟೇಷನ್ ಆಫ್ ದಿ ಲೆಸ್ಸರ್ ಹಿಮಾಲಯ, ದಟ್ ಈಸ್ ಶಿಮ್ಲಾ, ರಾಣಿಕೇತ್, ಮುಜೂರಿ, ಸೊ ನೈನಿತಾಲ್, ಚಕ್ರತಾ, ಡಾರ್ಜಿಲಿಂಗ್ ಇವು. ರೈಟ್ ಅಬೌಟ್ ದ ಶಿವಾಲಿಕ್ ರೇಂಜ್. ಶಿವಾಲಿಕ್ ರೇಂಜ್ ನೋಡಿ, ದ ಹಿಲ್ ಆರ್ ದ ಮೋಸ್ಟ್ ರೀಸೆಂಟ್ ಫಾರ್ಮೇಶನ್ ಅಂಡ್ ಲೊಕೇಟೆಡ್ ಇನ್ ದ ಸೌತ್ ಪಾರ್ಟ್. ದೇ ಆರ್ ಲೆಸ್ ಹೈಟ್. ನೋಡಿ ಶಿವಾಲಿಕ್ ಹಿಲ್ಸ್ ಅಂದ್ರೆ ನೋಡಿ ದೊಡ್ಡ ಹಿಲ್ಸ್ ಇರ್ತಾವಲ್ಲ, ಈ ದೊಡ್ಡ ಹಿಲ್ಸ್, ಇದ್ರ ಮಧ್ಯೆ ಚಿಕ್ಕ ಚಿಕ್ಕ ಹಿಲ್ಸ್ ಇರ್ತಾವ, ಇವೆ ಶಿವಾಲಿಕ್ ಹಿಲ್ಸ್, ಪಾದ ಬೆಟ್ಟಗಳು ಅಂತ ಕರೀತಾರೆ. ಸೊ ಲೆಸ್ಸರ್ ಹೈಟ್, ತುಂಬಾ ಕಡಿಮೆ ಹೈಟ್ ಇರುತ್ತೆ. ದೇ ಆಲ್ಸೋ ಕಾಲ್ಡ್ ಆಸ್ ಫೂಟ್ ಹಿಲ್ಸ್ ಅಂತ ಕರೀತಾರೆ. ಪಾದ ಬೆಟ್ಟಗಳನ್ನು ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಫೂಟ್ ಹಿಲ್ಸ್ ಅಂತ ಕರೀತಾರೆ. ದೇ ಹಿಲ್ಸ್ ಆರ್ ಆಲ್ಸೋ ನ್ಯಾರೋ ಸ್ಟ್ರೀಪ್ ದ ಪ್ಲೇನ್ ಆರ್ ವ್ಯಾಲಿ ವಿಚ್ ಆರ್ ಕಾಲ್ಡ್ ಆಸ್ ಡೂನ್ ಅಂತ ಕರೀತಾರೆ. ಡೂನ್, ಈ ತರ ಡೂನ್ ತರ ಇರುತ್ತೆ, ಅದಕ್ಕೆ ಡೆಹ್ರಾಡೂನ್, ಡೆಹ್ರಾಡೂನ್ ಅಲ್ಲೆಲ್ಲ ಏನು ಜಾಸ್ತಿ ಇರುತ್ತೆ, ಡೂನ್. ಶಿವಾಲಿಕ್ ಹಿಲ್ಸ್ ರೇಂಜ್. ಸ್ಟೇಟ್ ಅಂಡ್ ರೈಟ್ ವಾಟ್ ಆರ್ ದ ಇಂಪಾರ್ಟೆನ್ಸ್, ಅಡ್ವಾಂಟೇಜ್, ಯೂಸಸ್, ಬೆನಿಫಿಟ್ಸ್ ಆಫ್ ಹಿಮಾಚಲ ಆರ್ ನಾರ್ಥನ್ ಮೌಂಟೇನ್ ಇಂಡಿಯಾ. ನೋಡಿ ಏನ್ ಮಾಡುತ್ತೆ, ಪ್ರಿವೆಂಟ್ ದ ಫಾರಿನ್ ಇನೋವೇಷನ್. ಆಮೇಲೆ ಇಟ್ ಪ್ರಿವೆಂಟ್ಸ್ ದ ಕೋಲ್ಡ್ ವಿಂಡ್ ಫ್ರಮ್ ದಿ ಸೆಂಟ್ರಲ್ ಏಷ್ಯಾ. ಆ ಕಡೆಯಿಂದ ನೋಡಿ ಇದೆಯಲ್ಲ, ಇದು ಹಿಮಾಲಯ ಅನ್ಕೊಳ್ರಪ್ಪ, ಇಲ್ಲಿ ಒಂದು ಮೌಂಟೇನ್ಸ್ ಇರೋದ್ರಿಂದ ಈ ಕಡೆಯಿಂದ ಬರುವಂತಹ ಕೋಲ್ಡ್ ಏರ್ ನ ಪ್ರೊವೈಡ್ ಮಾಡ್ತಾ. ನೆಕ್ಸ್ಟ್ ಇಟ್ ಇಸ್ ಆಲ್ಸೋ ರಿಸೀವ್ಸ್ ದ ಹೆವಿ ರೈನ್ಫಾಲ್. ಜಾಸ್ತಿ ರೈನ್ಫಾಲ್ ಬರಕಾಯ್ತಾ. ಇಟ್ ಹ್ಯಾಸ್ ಸ್ಟೋರ್ಡ್ ಹೌಸ್ ಆಫ್ ಮಿನರಲ್ಸ್. ಜಾಸ್ತಿ ಮಿನರಲ್ಸ್ ಗಳನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ದ ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ಸ್. ಇಲ್ಲಿ ನದಿಗಳು ಹುಟ್ಟುತ್ತವೆ. ಎಸ್, ಇಟ್ ಜನರೇಟ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ನದಿಗಳು ಇದ್ಮೇಲೆ ಎಲೆಕ್ಟ್ರಿಕ್ ಬರಲೇಬೇಕಲ್ಲ, ಎಲೆಕ್ಟ್ರಿಸಿಟಿ. ಸೊ ನೋಡಿ ಸ್ಟೇಟ್ ರೈಟ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಡ್ವಾಂಟೇಜಸ್ ಯೂಸ್ ಆಫ್ ಬೆನಿಫಿಟ್ ಆಫ್ ದಿ ರಿವರ್ಸ್ ನಾರ್ತ್. ಅಲ್ಲಿ ರಿವರ್ಸ್ ಗಳು ಏನು? ಒಂದು ನೋಡಿ ಇರಿಗೇಷನ್ ಅಂಡ್ ಅಗ್ರಿಕಲ್ಚರ್. ಇನ್ನೊಂದು ಫರ್ಟಿಲೈಸ್ ಆಲ್ವಿಯಲ್ ಸಾಯಿಲ್, ಅಂದ್ರೆ ಮರಳು. ಇದು ನೋಡಿ ನದಿಗಳು ಸಂಚಯನ ಆಗುತ್ತಲ್ಲ, ಎಲ್ಲ ನದಿಗಳು ಬಂದು ಒಂದು ಸಮುದ್ರ ಸೇರೋ ಜಾಗದಲ್ಲಿ ಆ ನದಿಗಳು ಹರ್ಕೊ ಬರುತ್ತಲ್ಲ, ಅಲ್ಲಿ ಬರುವಂತ ಸಾಯಿಲ್ ಅದು ಆಲ್ವಿಯಲ್ ಸಾಯಿಲ್. ಇಟ್ ಹ್ಯಾಸ್ ಬೀನ್ ಸಪೋರ್ಟೆಡ್ ಟು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಶನ್. ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಮ್ಯುನಿಕೇಶನ್ ಹೆಲ್ಪ್ ಮಾಡುತ್ತೆ. ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಅಂಡ್ ಟ್ರೇಡ್ಸ್. ಇಟ್ ನಂಬರ್ಸ್ ಪಿಲಿಗ್ರಿಮ್ ಸೆಂಟರ್ಸ್, ಅಂದ್ರೆ ಪ್ರವಾಸಿಗಳಿಗೆ ಜಾಸ್ತಿ ಆಗುತ್ತೆ ಅಷ್ಟೇ. ನಾರ್ಥನ್ ಪ್ಲೇನ್ಸ್ ಆರ್ ಕಾಲ್ಡ್ ಆಸ್ ಡೆಪಾಸಿಟ್ ಪ್ಲೇನ್. ಯಾಕೆಂದ್ರೆ ದ ಗ್ರೇಟ್ ಪ್ಲೇನ್ ಆಫ್ ನಾರ್ತ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸುಟ್ಲೇಜ್ ಗಂಗಾ ಪ್ಲೇನ್, ಅಂದ್ರೆ ಸಟ್ಲೇಜ್ ಗಂಗಾ ಪ್ಲೇನ್. ಸೊ ದಟ್ ಇಸ್ ಫೌಂಡ್ ಬಿಟ್ವೀನ್ ಹಿಮಾಲಯನ್ ಮೌಂಟೈನ್ ಅಂಡ್ ನಾರ್ತ್ ಅಂಡ್ ಪೆನಿನ್ಸುಲಾರ್ ಪ್ಲಾಟ್ಯೂ ಆಫ್ ಸೌತ್. ಸೌತಲ್ಲಿರುವಂತಹ ಪೆನಿನ್ಸುಲಾರ್ ಪ್ಲಾಟ್ಯೂ ಇಂದ ನಾರ್ತ್ ಅಲ್ಲಿ ಹಿಮಾಲಯನ್ ಪ್ಲೇಟ್ ವರೆಗೂ ಇರ್ತದೆ. ಸೊ ದಿಸ್ ಪ್ಲೇನ್ ಸ್ಟ್ರೆಚ್ ಫ್ರಮ್ ಪ್ಲೇನ್ಸ್ ಆಫ್ ದ ರಿವರ್ ಇಂಡಸ್ ದ ವೆಸ್ಟ್ ಟು ದಿ ಬ್ರಹ್ಮಪುತ್ರ ವ್ಯಾಲ್ಯೂ ಇನ್ ದ ಈಸ್ಟ್. ನೋಡಿ ವೆರಿ ಇಂಪಾರ್ಟೆಂಟ್, ಇಂಡಸ್. ಈಗ ಇದು ಇಂಡಿಯಾ ಮ್ಯಾಪ್ ಅಂದ್ಕೊಂಡ್ರೆ ನೀವು ಇಲ್ಲಿಂದ ಈ ಪ್ಲೇಸ್ ಇಂದ ಈ ಪ್ಲೇಸ್ ವರೆಗೂ ಇರ್ತದೆ, ಈ ಪ್ಲೇಸ್ ವರೆಗೂ ಇದು. ಓಕೆ, ಬ್ರಹ್ಮಪುತ್ರ ಬರೋದು ಇಲ್ಲಿ ಅಸ್ಸಾಂ ಹತ್ರ. ದಿಸ್ ಏರಿಯಾ ಆಸ್ ದ ಈಸ್ಟ್ ವೇರಿಯೇಷನ್ ಆಫ್ ದಿ ಹೈಟ್ ಅಂಡ್ ಇಸ್ ಕಂಪ್ಲೀಟ್ಲಿ ಫ್ಲಾಟ್ ಆಗಿರುತ್ತದೆ. ದ ಎಂಟೈರ್ ಪ್ಲೇನ್ ಇಸ್ ಫಾರ್ಮ್ಡ್ ಇನ್ ದ ಡೆಪಾಸಿಷನ್ ಆಫ್ ಆಲ್ವಿಯಲ್ ಸಾಯಿಲ್. ನೋಡಿ ನದಿಗಳು ಹರ್ಕೊ ಬರೋದ್ರಿಂದ
ಅಲ್ವಿಯಲ್ ಸಾಯಿಲ್ ಇರುತ್ತದೆ, ಬ್ರಾಟ್ ಟು ದ ರಿವರ್ ಅಂಡ್ ವಿಚ್ ರೈಸಸ್ ಇನ್ ದ ಹಿಮಾಲಯ ಇರುತ್ತೆ. ನೆಕ್ಸ್ಟ್ ನೋಡಿ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್. ನೋಡಿ ಇದು ಇಂಡಿಯಾ ಮ್ಯಾಪ್ ಅಂದ್ರೆ ಇದು ನೋಡಿ, ಇದು ಯಾವ್ದು, ಇದು ವೆಸ್ಟರ್ನ್ ಘಾಟ್ಸ್ ನಾವಿರೋದ್ರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಇದು ಈಸ್ಟರ್ನ್ ಘಾಟ್ಸ್. ನೋಡಿ ಏನು, ದ ಕಂಟಿನ್ಯೂಸ್ ರೇಂಜ್ ರನ್ನಿಂಗ್ ಪ್ಯಾರಲಲ್ ಟು ದ ವೆಸ್ಟರ್ನ್ ಕೋಸ್ಟ್ ದಟ್ ಈಸ್ ಇನ್ ಇಂಡಿಯಾ, ವೆರಿ ಸ್ಟೀಪ್ ಆನ್ ವೆಸ್ಟರ್ನ್ ಸೈಡ್ ಅಂಡ್ ಸ್ಮೂತ್ ಆನ್ ದಿ ಈಸ್ಟರ್ನ್ ಸೈಡ್. ನೋಡಿ ಇದು ವೆರಿ ಸ್ಟೀಪ್ ಆಗಿರುತ್ತೆ, ತುಂಬಾ ಆಳವಾಗಿರುತ್ತೆ, ಮತ್ತೆ ಈ ಕಡೆ ಸ್ಮೂತ್ ಆಗಿರುತ್ತೆ. ಸೊ ಅನೈಮುಡಿ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದಿಸ್ ಪ್ಲೇಸ್. ಅನೈಮುಡಿ ಈಸ್ ದ ಹೈಯೆಸ್ಟ್ ಪೀಕ್. ದ ರನ್ನಿಂಗ್ ಆಲ್ಮೋಸ್ಟ್ ಪ್ಯಾರಲಲ್ ಟು ದ ಈಸ್ಟ್ ಕೋಸ್ಟಲ್. ನೋಡಿ ಇದಕ್ಕೂ ಈಸ್ಟ್ ಕೋಸ್ಟಲ್ ಪ್ಯಾರಲಲ್ ಟು ದಿ ವೆಸ್ಟ್ ಕೋಸ್ಟ್ ಇಸ್ ಪ್ಯಾರಲಲ್ ಟು ಈಸ್ಟ್ ಕೋಸ್ಟ್ ಆಗಿರುತ್ತೆ. ದ ಕಂಟೆಂಟಿಂಗ್ ಫ್ರಮ್ ದಿ ಮಹಾನಾಡಿ ವ್ಯಾಲಿ ಟು ದಿ ನೀಲಗಿರಿ ಹಿಲ್ಸ್ ಆಫ್ ದಿ ಸೌತ್. ನೋಡಿ ಮಹಾನಾಡಿಯಿಂದ ನೀಲಗಿರಿ ಹಿಲ್ಸ್ ವರೆಗೂ ಇರ್ತದೆ. ಹರ್ಮಕೊಂಡ ಇಸ್ ಹೈಯೆಸ್ಟ್ ಪೀಕ್. ನೋಡಿ ಇದರಲ್ಲಿ ಹರ್ಮಕೊಂಡ ಇಸ್ ಹೈಯೆಸ್ಟ್ ಪೀಕ್, ಇಲ್ಲಿ ಅನೈಮುಡಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸ್ಟೇಟ್ ಅಂಡ್ ರೈಟ್ ದ ವಾಟ್ ಆರ್ ದ ಇಂಪಾರ್ಟೆನ್ಸ್ ಅಂಡ್ ಅಡ್ವಾಂಟೇಜಸ್ ಏನು ಅಡ್ವಾಂಟೇಜಸ್ ಆಫ್ ಬೆನಿಫಿಟ್ಸ್ ಆಫ್ ಡೆಕ್ಕನ್ ಪ್ಲಾಟ್ಯೂ ಆರ್ ಪೆನಿನ್ಸುಲರ್ ಪ್ಲಾಟ್ಯೂ ಆಫ್ ಇಂಡಿಯಾ. ರಿಚ್ ಮಿನರಲ್ಸ್, thick forest, biodiversity. ಕವರ್ಡ್, ಬ್ಲಾಕ್ ಸಾಯಿಲ್ ಜಾಸ್ತಿ ಅಲ್ಲಿ. ದ ಬರ್ತ್ ಆಫ್ ಟೂ ಮೆನಿ ರಿವರ್ಸ್. ನೋಡಿ ಎಲ್ಲರೂ ಕಾಮನ್ ಪಾಯಿಂಟ್. ಸೊ ಯೂಸ್ಫುಲ್ ಟು ಜನರೇಟ್ ಹೈಡ್ರೋಪೋರಿಕ್ ಎಲೆಕ್ಟ್ರಿಕ್. ನೋಡಿ ನದಿ ಹರಿಯುತ್ತಂದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಬಂದೇ ಬರುತ್ತೆ. ಫೇಮಸ್ ಹಿಲ್ ಸ್ಟೇಷನ್. ನೋಡಿ ಎಷ್ಟು ಈಜಿ ಇದು. ರಿಚ್ ಮಿನರಲ್ಸ್, ಥಿಕ್ ಫಾರೆಸ್ಟ್, ಬಯೋಡೈವರ್ಸಿಟಿ. ಬ್ಲಾಕ್ ಸಾಯಿಲ್ ಜಾಸ್ತಿ ಇರುತ್ತೆ, ಟೂ ಮೆನಿ ರಿವರ್ಸ್ಗಳು ಬರ್ತದೆ, ಇದರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಫೇಮಸ್ ಹಿಲ್ ಸ್ಟೇಷನ್ ಆಯ್ತು. ಕೋಸ್ಟಲ್ ಪ್ಲೈನ್ ಇಟ್ ಹೆಲ್ಪ್ಸ್ ಟು ಕ್ಯಾರಿ ದ ಫಾರಿನ್ ಟ್ರೇಡ್ಸ್. ಅಂದ್ರೆ ನದಿಗಳ ಮುಖಾಂತರ ಫಾರಿನ್ ಟ್ರೇಡ್ಸ್ ಮಾಡಬಹುದು. ಯೂಸ್ಫುಲ್ ಟು ಫಿಶಿಂಗ್, ನೀವು ಮೀನು ಹಿಡಿಬಹುದು. ಶಿಪ್ ಬಿಲ್ಡಿಂಗ್, ಸೊ ಅಗ್ರಿಕಲ್ಚರಲ್, ಪ್ರೊಡಕ್ಷನ್ ಆಫ್ ಸಾಲ್ಟು, ಉಪ್ಪು ತಯಾರಿಸಬಹುದು. ಅಟ್ರಾಕ್ಟಿಂಗ್ ಟು ಟೂರಿಸಮ್, ಯೂಸ್ಫುಲ್ ಟು ನಾವಿಗೇಷನ್ ಮಾಡ್ಬೋದು ಆರಾಮಾಗಿ ಖುಷಿಯಾಗಿರ್ಬೋದು. ಇಂಡಿಯನ್ ಸೀಸನ್ಸ್, ಯಾವ ಸೀಸನ್ ಇರುತ್ತೆ ನೋಡಿ. ಇಂಡಿಯಾ ಅಗ್ರಿಕಲ್ಚರಲ್, ಗ್ಯಾಂಬ್ಲಿಂಗ್ ವಿತ್ ದಿಸ್ ಮಾನ್ಸೂನ್, ಮಳೆಯ ಜೊತೆ ಆಡುವಂಥ ಜೂಜಾಟ. ಯಾಕೆ? ಬಿಕಾಸ್ ಸೌತ್ ವೆಸ್ಟ್ ಮಾನ್ಸೂನ್ ಕಂಟ್ರೋಲ್ ಅಗ್ರಿಕಲ್ಚರ್ ಆಫ್ ಇಂಡಿಯಾ. ಅಂದ್ರೆ ಮಳೆಗಾಲ ಟೈಮ್ ನಾವು ಅದೇ ಏನಾಗ್ತೀವಿ, ನಾವು ಜಾಸ್ತಿ ಬೆಳೆಗಳನ್ನ ಬೆಳಿತೀವಿ. ಫೇಲ್ಯೂರ್ ಆಫ್ ರೈನ್ಫಾಲ್ ಲೀಡ್ಸ್ ಟು ದಿ ಡ್ರಾಟ್. ಅಂದ್ರೆ ಬರಗಾಲ ಬಂದ್ಬಿಟ್ರೆ ಮುದೋಯ್ತು, ನಾವು ಹೊಟ್ಟೆ ತಿನ್ನಕ್ಕೆ ಹನ್ನ ನೀರಕ್ನ. ವೆನ್ ದ ಮಾನ್ಸೂನ್ಸ್ ಆರ್ ಹೆವಿ ದೇರ್ಸ್ ಎ ಫ್ಲಡ್ಸ್. ಜಾಸ್ತಿ ಮಳೆ ಬಂತ ಎಲ್ಲ ಕೊಚ್ಕೋದಿದೆ, ಸೊ ಫ್ಲಡ್ಸ್ ಆಯ್ತು. ದೇ ಆಲ್ಸೋ ಕಾಸ್ ದ ಡಿಸ್ಟ್ರಕ್ಷನ್ ಟು ಲೈಫ್ ಅಂಡ್ ಪ್ರಾಪರ್ಟಿ. ಮಳೆ ಜಾಸ್ತಿ ಬಂದ್ರೆ ಇನ್ನೇನು ಲೈಫ್ ಹಾಳಾಯ್ತು, ಇನ್ನೇನು ಡಿಸ್ಟ್ರಕ್ಷನ್ ಆಗುತ್ತೆ, ಪ್ರಾಪರ್ಟಿ ಹಾಳಾಯ್ತು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದ ಕ್ಲೈಮೇಟ್ ಆಫ್ ಇಂಡಿಯಾ? ದ ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ದ ಕ್ಲೈಮೇಟ್ ಆಫ್ ಇಂಡಿಯಾ ದಟ್ ಈಸ್ ಲ್ಯಾಟಿಟ್ಯೂಡ್ ಅಂಡ್ ಲಾಂಗಿಟ್ಯೂಡ್. ನೋಡಿ ಭೂಮಿ ಅಂದ್ರೆ ಇದು ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಟರ್ ಬಾಡೀಸ್, ಎಷ್ಟು ವಾಟರ್ ಬಾಡೀಸ್ ಇದೆ, ಮೌಂಟೇನ್ ರೇಂಜು, ಮಾನ್ಸೂನ್ ವಿಂಡ್, ಓಷನ್ ಕರೆಂಟ್, ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಕ್ಲೈಮೇಟ್. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕ್ಲೈಮೇಟ್ ಸೀಸನ್ ಇನ್ ಇಂಡಿಯಾ? ದ ಕ್ಲೈಮೇಟ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಆಫ್ ಇಂಡಿಯಾ. ದ ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ರೈನಿ ಸೀಸನ್, ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಸೊ ಇದನ್ನ ನೋಡಿ, ವಿಂಟರ್ ಸೀಸನ್ ನೋಡಿ, ರೈನಿ ಸೀಸನ್ ನೆಕ್ಸ್ಟ್, ಮತ್ತೆ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ನೆಕ್ಸ್ಟ್ ಬರೋದು ಯಾವುದು? ಇದು ವಿಂಟರು. ನೆಕ್ಸ್ಟ್ ಬರೋದು ಯಾವುದು ಅಂತಾರೆ ರೈನಿ ಸೀಸನ್ ಯಾವಾಗ? ಜೂನ್ ಟು ಅಲ್ವಾ, ಜೂನ್ ಟು ಸೆಪ್ಟೆಂಬರ್ ರೈನಿ. ಎಸ್, ಜೂನ್ ಟು ಸೆಪ್ಟೆಂಬರ್. ನೆಕ್ಸ್ಟ್ ರಿಟ್ರೀಟಿಂಗ್ ಮಾನ್ಸೂನು ಅಕ್ಟೋಬರ್ ಟು ನವೆಂಬರ್. ನೆಕ್ಸ್ಟ್ ಅಕ್ಟೋಬರ್ ಟು ನವೆಂಬರ್. ವಿಂಟರ್ ಸೀಸನ್ ಡಿಸೆಂಬರ್ ಟು ಫೆಬ್ರವರಿ. ನೆಕ್ಸ್ಟ್ ಸಮ್ಮರ್ ಬಂದು ನಮ್ಮ ಈಗ ಆಲ್ರೆಡಿ ಇದೀವಿ ಮಾರ್ಚ್ ಟು ಮೇ. ಇಷ್ಟು. ಜ್ಯೂಸ್ ಕುಡಿಯೋಕೆ ಮಾಮ ಅಕ್ಕನ ಕರ್ಕೊಂಡು ಹೋದ ಅಂತ ನೆನ್ಪಿಟ್ಕೊಳ್ಳಿ. ಜ್ಯೂಸ್ ಕುಡಿಯೋಕೆ ಮಾಮ ಅಕ್ಕನ ಕರ್ಕೊಂಡು ಹೋದ, ಅಷ್ಟೇ. ಹಂಗೆ ನೆನ್ಪಿಟ್ಕೊತೀರಾ? ಜ್ಯೂಸ್ ಕುಡಿಯೋಕೆ ಅಂದ್ರೆ ರೈನಿ ಸೀಸನ್, ರಿಟ್ರೀಟಿಂಗ್ ಮಾನ್ಸೂನ್, ವಿಂಟರ್, ಸಮ್ಮರ್ ನೆನ್ಪಿಟ್ಕೊಳ್ಳಿ, ಇಷ್ಟೇ, ಮುಗೀತು. ಯಾವ ತಿಂಗಳಲ್ಲಿ ವೆರಿ ಇಂಪಾರ್ಟೆಂಟ್. ಕನ್ವೆನ್ಷನಲ್ ರೈನ್ ಅಕರ್ಸ್ ಲೋಕಲ್ ಇನ್ ಇಂಡಿಯಾ, ದಟ್ ಈಸ್ ಯಾವ್ದು ಅಂದ್ರೆ ನೋಡಿ ಕನ್ವೆನ್ಷನಲ್ ರೈನ್ ಫಾಲ್ ವೆರಿ ಇಂಪಾರ್ಟೆಂಟ್. ನಮ್ಮ ನೋಡಿ ಕಾಫಿ ಬ್ಲೋಸಮ್ ಕರ್ನಾಟಕದಲ್ಲಿ, ಮ್ಯಾಂಗೋ ಶವರ್ ಕೇರಳದಲ್ಲಿ, ಕಾಲ ಬೈಸಾಖಿ ಇನ್ ವೆಸ್ಟರ್ನ್ ಬೆಂಗಾಲ್, ಆಂಡೀಸ್ ಬಂದು ಉತ್ತರ ಪ್ರದೇಶ್. ಇವು ವೆರಿ ಇಂಪಾರ್ಟೆಂಟ್, ಒಂದು ಮಾರ್ಕ್ಸ್ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಎಕನಾಮಿಕಲ್, ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್. ನೋಡಿ ವೆರಿ ಇಂಪಾರ್ಟೆಂಟ್. ಮೆನ್ಷನ್ ದ ಟೈಪ್ ಆಫ್ ಬಜೆಟ್. ಒಂದು ಸ್ಕಾರ್ಪಲ್ ಬಜೆಟ್, ಡಿಫಿಸಿಟ್ ಬಜೆಟ್, ಬ್ಯಾಲೆನ್ಸ್ಡ್ ಬಜೆಟ್. ಟೈಪ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಯಾವ ತರ ಇದೆ? ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಲಿಸ್ಟ್ ಔಟ್ ದ ಟೈಪ್ ಆಫ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ದಟ್ ಇಸ್ ಫೈನಾನ್ಷಿಯಲ್ ಸರ್ವಿಸ್, ಸೋಷಿಯಲ್ ಸರ್ವಿಸ್, ಜನರಲ್ ಸರ್ವಿಸ್. ಸೊ ಮೇನ್ ದ ಟೈಪ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸ್. ಯಾವ ಡೈರೆಕ್ಟ್ ಟ್ಯಾಕ್ಸ್? ಪರ್ಸನಲ್ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಸ್ಟಾಂಪ್ ಡ್ಯೂಟಿ, ಇವು ಡೈರೆಕ್ಟ್ ಟ್ಯಾಕ್ಸ್ಗಳು. ಮೇನ್ ಫಾರ್ಮ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದು? ಇಂಡೈರೆಕ್ಟ್ ಕಟ್ಟೋದು ಸೆಂಟ್ರಲ್ ಎಕ್ಸರ್ಸೈಸ್ ಡ್ಯೂಟಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಫಾರಿನ್ ಟ್ರಾವೆಲ್ಸ್ ಟ್ಯಾಕ್ಸ್, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಥವಾ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೆಂಟ್ರಲ್ ಗೌರ್ಮೆಂಟ್, ದಟ್ ಇಸ್ ನೆಟ್ ಪ್ರಾಫಿಟ್ ಅರ್ನ್ ಬೈ ದಿ
RBI, net profit generated by the Indian Railway, so revenue generated by the Department of Post and Telecommunication, revenue generated by public and what in sector industries, revenue generated by coin and minutes, and various type of the fees and penalties, etc. So ಇಷ್ಟು. Next, business studies ಅಲ್ಲಿ consumer education and protection. So based on the four rights the consumer gives in the John F. Kennedy, ನೋಡಿ very important ಇವನ ಹೆಸರು John F. Kennedy of America, right to safety, right to choice, right to information, and right to heard. So main aim, objective, important significance of consumer movement. The act accord important to safety and equality. Safety ಆಗಿರ್ಬೇಕು, ಕ್ವಾಲಿಟಿ ಆಗಿರ್ಬೇಕು. ಸೇಲ್ ನೋಡಿ ಏನಾಗಿರೋ ಪ್ರೊಡಕ್ಷನ್ ಅಂಡ್ ಅವಾಯ್ಡಿಂಗ್ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸ್, ಡೇಂಜರಸ್ ಆಗಿರುವಂತ ಗೂಡ್ಸ್ ನ ಅವಾಯ್ಡ್ ಮಾಡಬೇಕು, ಮತ್ತೆ ಪ್ರೊಡಕ್ಷನ್ ಮಾಡಬಾರ್ದು. ಪ್ರಿವೆಂಟ್ ದ ಟ್ರೇಡ್ಸ್ ಮಾಲ್ ಪ್ರಾಕ್ಟೀಸ್ ಇನ್ ದ ಮಾರ್ಕೆಟ್, ಮಾಲ್ ಪ್ರಾಕ್ಟೀಸ್ ಮಾಡಬಾರ್ದು. ಸರ್ವೈವಿಂಗ್ ಆನ್ ಕ್ವಾಲಿಟಿ, ವೆಯ್ಟ್, ಮೆಜರ್ಮೆಂಟ್ ಅಂಡ್ ಪ್ರೈಸ್ ಅದ್ರ ಮೇಲೆ ಡಿಪೆಂಡ್ ಆಗಿರಬೇಕು. ಸೊ ಕಂಪೆನ್ಸೇಷನ್ ಆಫ್ ಕನ್ಸ್ಯೂಮರ್ಸ್ ಇನ್ ದ ಕೇಸ್ ಆಫ್ ಎನಿ ಪ್ರಾಬ್ಲಮ್ಸ್ ಆಫ್ ಅರೈಸಿಂಗ್ ಇನ್ ದ ರಿಸಲ್ಟ್ಸ್ ಆಫ್ ಟ್ರೇಡ್ಸ್, ಕ್ರಿಯೇಟಿಂಗ್ ದ ಅವೇರ್ನೆಸ್ ಟು ದಿ ಕನ್ಸ್ಯೂಮರ್ ಥ್ರೂ ದ ಕನ್ಸ್ಯೂಮರ್ ಎಜುಕೇಶನ್. ಕನ್ಸ್ಯೂಮರ್ ಎಜುಕೇಶನ್ ಮಾಡಬೇಕಂದ್ರೆ ಇಷ್ಟಿಷ್ಟಕ್ಕೆ ಇಷ್ಟು ವೆಯ್ಟು ರೇಟು ಇದೆಲ್ಲನೂ ಅದಕ್ಕೆ ಎಜುಕೇಶನ್ ಮಾಡಬೇಕು. ನೇಮ್ ದ ಮೆನ್ಷನ್ ಆಕ್ಟ್ ಪ್ರಮೋಟೆಡ್ ಬೈ ದ ರೈಟ್ ಟು ಕನ್ಸ್ಯೂಮರ್, ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಮಾರ್ಕೆಟಿಂಗ್ ಗೂಡ್ಸ್, information, choice, heard, seek redressal against the unfair trades practices, consumer education, stop exploitation, healthy environment. The methods are followed to file a complaint of consumer court. ನೋಡಿ ಯಾವ ತರ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು ಅಂದ್ರೆ, ನೋ ಪ್ರಿಸ್ಕ್ರೈಬ್ಡ್ ಪರ್ಫಾರ್ಮ್ ಆರ್ ಟು ಫೈಲ್ ಎ ಕೇಸ್. ದ ಕಂಪ್ಲೇಂಟ್ ಮೆನಿ ಟೈಪ್ ಆಫ್ ಒನ್ ಆರ್ ಹ್ಯಾಂಡ್ ರೈಟಿಂಗ್, ಹ್ಯಾಂಡ್ ರಿಟರ್ನ್ ಮೇಲೆ ಮಾಡ್ಬೋದು. ಕಂಪ್ಲೇಂಟ್ ಶುಡ್ ಬಿ ಇನ್ಕ್ಲೂಡೆಡ್ ದ ನೇಮ್ ಆಫ್ ದಿ ಪರ್ಸನ್ ನೇಮ್ ಇರಬೇಕು. ದ ಪರ್ಸನ್ ಆರ್ ಆರ್ಗನೈಸೇಷನ್ ಅಗೇನ್ಸ್ಟ್ ದಿ whom ಕಂಪ್ಲೇಂಟ್ ಇಸ್ ಮೇಡ್ ಶುಡ್ ಬಿ ಮೆನ್ಷನ್ಡ್ ಕ್ಲಿಯರ್ಲಿ ವಿತ್ ಅಡ್ರೆಸ್ ಇರಬೇಕು ನೀಟಾಗಿ. ಪರ್ಟಿಕ್ಯುಲರ್ಲಿ ದ ಗೂಡ್ಸ್ ಬೈ ವಿಚ್ ಲಾಸ್ ಆಸ್ ಇನ್ಕ್ವರ್ಡ್ ಅಂಡ್ ಅಮೌಂಟ್ ಲಾಸಸ್ ಶುಡ್ ಬಿ ಸ್ಪೆಸಿಫೈಡ್ ಕ್ಲಿಯರ್ಲಿ. ಎಷ್ಟು ದುಡ್ಡು ಹೋಗಿದೆ, ಎಷ್ಟು ಗೂಡ್ಸ್ ಹೋಗಿದೆ ಎಲ್ಲದೂ ಬರೀಬೇಕು. ದ ಬಿಲ್ ಅಂಡ್ ರಿಸಿಪ್ಟ್ ಶುಡ್ ಬಿ ಎನ್ಕ್ಲೋಸ್ಡ್. ಬಿಲ್ ಮತ್ತೆ ಅಥವಾ ಏನು ಕೊಟ್ಟಿರ್ತಾರೋ ನಿಮಗೆ ಪ್ರೂಫ್ ಅದನ್ನ ಎನ್ಕ್ಲೋಸ್ ಮಾಡಬೇಕು. ಸೊ ದಿಸ್ ಈಸ್ ನೋ ಫೀಸ್ ಸ್ಟಾಂಪ್ ಡ್ಯೂಟಿ ಫಾರ್ ದಿ ಕಂಪ್ಲೇಂಟ್. No advocate or lawyer is required. Consumer himself the herself can be argue. ಅವರೇ ಹೋಗಿ ನೀವು ಬೇಕಾದ್ರೆ ವಾದ ಮಾಡ್ಬೋದು. Which is the residential agencies existed for the removal of consumer dispute, that is district forum, state forum, national forum. ಇಷ್ಟಿದೆ. ಸೊ ಇಲ್ಲಿಗೆ 2-3 ಮಾರ್ಕ್ಸ್ ಕ್ವಶನ್ಸ್ ಮುಗಿದು. ರಿಮೈನಿಂಗ್ ವಿಡಿಯೋದಲ್ಲಿ ನಾನು 5 ಮತ್ತು 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ, ಮತ್ತೆ ಮ್ಯಾಪ್ನ ಡಿಸ್ಕಸ್ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಯಾವುದೇ ಕಾರಣಕ್ಕೂ ನೀವು ನನ್ನ ಕೈಲಿ ಆಗಲ್ಲ, ಕಷ್ಟ ತುಂಬ ಅನ್ನೋದನ್ನ ಬಿಟ್ಬಿಡಿ. ಒಂದ್ಸಲ ಅರ್ಥ ಆಗಿಲ್ವಾ 2 ಸಲ ನೋಡಿ, 2 ಸಲ ಅಥವಾ 3 ಸಲ ನೋಡಿ. ಅಂದ್ರೆ ವಿಡಿಯೋ ನೋಡಿ ಅಂತಲ್ಲ, ವಿಡಿಯೋ ನೋಡೋದು ನನಗೇನು ಸಿಗಲ್ಲ. ಸೊ ಅದೇನು ವಿಡಿಯೋ ನೋಡಿ ಅಪ್ಲೋಡ್ ಮಾಡ್ತಾರೆ ಅನ್ನೋದಲ್ಲ. ನಂದೇನಂದ್ರೆ, ನೀವು ಯಾವುದೇ ಕಾರಣಕ್ಕೂ ಬಾವಿ ಕಪ್ಪೆಗಳಾಗಿರ್ಬಾರ್ದು, ಸಮುದ್ರ ಆಗಿರ್ಬೇಕು. ನೀವು ಎಷ್ಟು ಬ್ರಾಡ್ ಥಿಂಕ್ ಮಾಡ್ತೀರಿ ಅಷ್ಟು ಬೇಗ ನೀವು ಏನಾಗ್ತೀರಿ, ಬೆಳಿತೀರಿ, ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಏನು ಎಂಜಾಯ್ ಮಾಡಿರಿ ಓಕೆ, ಇವಾಗಲಾದರೂ ಏನು ಮಾಡಬೇಕು, ಅಟ್ಲೀಸ್ಟ್ ಸ್ಕೋರ್ ಹಾಕಿ ಪಾಸಿಂಗ್ ಪ್ಯಾಕೇಜ್ ಬೇಡ, ನಮಗೆ ಸ್ಕೋರ್ ಮಾಡಬೇಕು. ನಾನು ಟಾರ್ಗೆಟ್ 80 ಯಾವಾಗಲೂ ನಾವು ದೊಡ್ಡ ಕಾನ್ಸಂಟ್ರೇಟ್ ಕಂಡಿರಬೇಕು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ your examination. Thanks for watching my channel Brainy Bench, and share to your friends. Thank you.